ಗುರುವಿನ ಮೂಲ ಮಂತ್ರ ಒಂದೇ, ದೇವರ ನಾಮ ನಾವು ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ. ಬಡವ ಬಲ್ಲವನ ಮರ್ಯಾದೆ ಒಂದೇ, ಸತ್ಯ ನಿತ್ಯ ನುಡು ನಾಲಿಗೆ ಒಂದೇ, ಬಲ್ಲವರಿಗೆಲ್ಲ ಕಾಣುವುದೊಂದೇ. ಸೂರ್ಯಪ್ರಕಾಶ ಬ್ರಹ್ಮಾಂಡ ತುಂಬ ಬೆಳಕ ಬೀಳುವುದೊಂದೇ. ಆದಿ ಅನಾದಿ ನಾದವು ಒಂದೇ, ತಂದಿ ಬಿಂದುನಲ್ಲಿ ಆಕಾರ ಒಂದೇ, ಆಕಾರದೊಳು ಆತ್ಮನು ತಾವೊಂದೇ. ನಂದು ನಿಂದು ಎಂಬ ಭೇದ ಬೆಳೆಸವರಿಗೆ ತಿಳಿಸು ಜ್ಞಾನ ಒಂದೇ. ಮರ ಬೆಳೆದರೇನು ಬಡ್ಡಿಯೂ ಒಂದೇ, ಹೂಕಾಯಿ ಬೀಜ ಇರುವುದು ಒಂದೇ, ಈ ನಡು ಎಲ್ಲ ನಂದು ನಿಂದೆ. ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಹೊಂಟ ಹೋಗುವುದೊಂದೇ, ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಹೊಂಟ ಹೋಗುವುದೊಂದೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಏನು ಪೊಜಿತ್ ಹಿಡ್ದೈತಿ ಅಂದ್ರೆ, ನನಗೆ ಭಾಳ ಪೊಜಿತ್ ಹಿಡ್ದೈತ್ರಿ. ಯಾಕಂದ್ರೆ ಎಲ್ಲರೂ ಕಲ್ತವ್ರು, ಓದ್ಕೊಂಡವರು, ಶಾಣ್ಯಾರು ನಿಮ್ಮ ಮುಂದೆ ಬಂದ ನಾ ಏನು ಮಾತಾಡಬೇಕು ಅನ್ನೋದು ಅಂಜಿಕೆ ಬರಕತ್ತೈತಿ ನನಗೆ. ಯಾಕಂದ್ರೆ ಒಂದು ನಾವು ಗಂಪಡ ಬಂದೇಕೇವ, ಒಂದು ಮಾತು ಹೆಚ್ಚಕತಿ, ಒಂದು ಮಾತು ಕಮ್ಮಿ ಆಕೈತಿ. ಒಂದು ಹಂಗೆ ಅಣಬಾರ್ದಿತ್ತು ಹಿಂಗೆ ಅಂದ, ಹಿಂಗೆ ಅಣಬಾರ್ದಿತ್ತು ಹಂಗೆ ಅಂದ. ಆದರೂ ಒಂದು ಏನು ಮಾಡ್ತೀನಿ, ದೊಡ್ಡರಿಗೆ ಧೈರ್ಯ ಬಾಳತ್ತ, ಶಾಣ್ಯರಿಗೆ ಸಂಶಯ ಬಾಳತ್ತ, ಮಾತಾಡಿ ಬಿಡ್ತೀನಿ. ಎಲ್ಲಿಗೆ ಯಾಕತ್ತಲ್ಲ ಯಾಕೆ ಮಾತಾಡಿ ಬಿಡ್ತೀನಿ. ಇದಕ್ಕೆ ಗಜಾಸೂರನು ಗೌರಿಯ ಪುತ್ರ, ವಿದ್ಯಾ ಕೊಡುವ ವೀರತ್ವ. ಗಜಾಸೂರನು ಗೌರಿಯ ಪುತ್ರ, ವಿದ್ಯಾ ಕೊಡುವ ವೀರತ್ವ. ವಿದ್ಯಾ ಕೊಡುವ ವೀರತ್ವ ನನ್ನ ಸಿದ್ಧೈ ಬೀರೈ ದೇವರ. ಸಿದ್ಧರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ರುದ್ಧರು ಯಾವಲ್ಲಿ ಹುಟ್ಟ್ಯಾರು. ಸಿದ್ಧರು ಹುಟ್ಟ್ಯಾರ ಸಿಡಿಯಾಣದಾಗ, ರುದ್ಧರು ಹುಟ್ಟ್ಯಾರ ಭೂಮಿಯಾಗ. ವಿದ್ಯೆ ಯಾವಲ್ಲಿ ಹುಟ್ಟಿತು ಕಾಣಿ, ಬುದ್ಧಿ ಯಾವಲ್ಲಿ ಹುಟ್ಟಿತು. ವಿದ್ಯೆ ಹುಟ್ಟಿತಿಡಿ ನಾಗರದಾಗ, ಬುದ್ಧಿ ಹುಟ್ಟಿತು ಶಿವನಲ್ಲೇ. ಲಿಂಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಜಂಗಮರು ಯಾವಲ್ಲಿ ಹುಟ್ಟ್ಯಾರು. ನಿಂಗ ಹುಟ್ಟ್ಯಾವೋ ನೀರಾಗ ತಮ್ಮ, ಜಂಗಮರು ಹುಟ್ಟ್ಯಾರ ಐವಳ್ಳಿ. ಅರಸರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ಮುಲ್ಲರು ಯಾವಲ್ಲಿ ಹುಟ್ಟ್ಯಾರು. ಅರಸರು ಹುಟ್ಟ್ಯಾರ ಆಣಿ ಗುಂದಿ, ಮುಲ್ಲರು ಹುಟ್ಟ್ಯಾರ ಮುದಿಗಲ್ಲ. ಲಿಂಗ ಶಂಕ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಸುಂಕ ಯಾವಲ್ಲಿ ಹುಟ್ಟ್ಯಾವು. ಶಂಕ ಹುಟ್ಟ್ಯಾವೋ ಸಮುದ್ರದಾಗ, ಸುಂಕ ಹುಟ್ಟ್ಯಾವ ತೆಣಿಯಾಗ. ಕ್ಯಾದಿಗೆ ಯಾವಲ್ಲಿ ಹುಟ್ಟಿತ್ತು ಕಾಣಿ, ಮಲ್ಲಿಗೆ ಯಾವಲ್ಲಿ ಹುಟ್ಟಿತ್ತು. ಕ್ಯಾದಿಗೆ ಹುಟ್ಟಿತ್ತು ಕೆರೆಯಾಗ ತಮ್ಮ, ಮಲ್ಲಿಗೆ ಹುಟ್ಟಿತ್ತು ಮಳಲಾಗ. ಜಂಗಮರ ಹಗ್ಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಮಗ್ಗ ಯಾವಲ್ಲಿ ಹುಟ್ಟ್ಯಾವು. ಹಗ್ಗ ಮಗ್ಗಗಳು ಹುಟ್ಟ್ಯಾವ ತಮ್ಮ, ಉಂಡಾಡಗೌಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತು ಮುದ್ದುಗೊಂಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತು ಮುದ್ದುಗೊಂಡನ ಮಣಿಯಲ್ಲೇ ಅಂತ ನಮ್ಮ ಒಕ್ಕಲ್ತನದ ಬಗ್ಗೆ, ನಮ್ಮ ಅಪ್ಪ ಅವರು ಒಕ್ಕಲ್ತನದ ಬಗ್ಗೆ ಭಾಳ ಅದಕ್ಕೆ ಒತ್ತು ಕೊಟ್ಟು ಯಾವತ್ತು ಪಡೆದ ಬಂದ ರೈತರಿಗೆಲ್ಲ ನೌಕರಿ ಮಂದಿ ಹಾಕ್ಯಾರ ಮುಗದಾಣ. ಭಾಳ ಜನ ನೀವು ರೈತರ ಮಕ್ಕಳು ತಿಳಿದು ನೋಡ್ರಿ ಅಣ್ಣ. ಕಲಿತವ್ರೆಲ್ಲ ಕಾಯ್ದೆ ಮಾಡತಾರ ಕುರ್ಚಿ ಮ್ಯಾಲಿ ಕುಂತ. ಹಳ್ಳಿ ಅಂದರ ಮೂಗು ಮುರುತ್ತಾರ ಕಸ ಕೌದಿ ಅಂತ. ಅದ್ರಾಗ ಹೊಳ್ಳಡಿ ಬರ್ದದ್ದು ಬೆಳೆದದ್ದು ಎಲ್ಲ ಮರ್ತೋಯ್ತು. ಕಡ್ಡಿ ಈಗ ಹೋಗಿ ಗುಡ್ಡ ಆದಂಗ ನೌಕರಿದಾರ ಬಲತು. ಅಟ್ಟಿಟಿಗೆಲ್ಲ ಹೊತ್ತೇರಿದ್ರ ಹೂಡತಾರ ಸಂಪ. ಉದ್ಯೋಗ ಬಿಟ್ಟ ಬೀದಿಗೆ ಇಳಿದ ಕೂಗಿ ಗುಂಪ. ಸುಖ ಉಂಡವರು ಸೂಟಿ ಬೇಡತಾರ ವಾರಕ್ಕೆ 2 ದಿವಸ. ಜಡ್ಡ ಬಂದರು ದುಡುಕಿ ತಪ್ಪಲ್ದು ರೈತಗೆ ಎಲ್ಲಿ ಹರ್ಷ. ಯಾವಾಗಿದ್ದರು ಅಂಥವು ಜನ ಕಿಸೆದಾಗ ರೊಕ್ಕ. ಬರ ಬಿದ್ದರು ಬೆಳಿ ಬರ್ತೈತಿ 1ನೇ ತಾರೀಕ. ಮತ್ತೆ ನೆಳ್ಳತೀರಿ ಪಗಾರ ನಮ್ಗೆ ಸಾಲುದಿಲ್ಲ ಅಂತ. ಯಾರೇನು ಮಾಡೋದು ಚೈನಿ ಮಾಡತೀರಿ ಪುರೇ ದ್ವಾಸಿ ತಿಂದ. ಮ್ಯಾಲಿನ ಹಿಡಿದ ತಳತನಕೈತಿ ಎಲ್ಲರದು ಒಂದು ಸರ್ಕ. ಮ್ಯಾಲಿನ ಹಿಡಿದ ತಳತನಕೈತಿ ಎಲ್ಲರದು ಒಂದು ಸರ್ಕ. ಯಾರು ನೋಡಿದರು ಹಗಲಿ ಸಂಚೆ ನಾ ಮಜಾ ಮಾಡು ಬದುಕ. ರೈತಗೆ ನೌಕರಿದಾರಗಿಂದ ಅಂತರ ಬೆಳೆದೈತಿ. ತಾಣ ದೊಡ್ಡ ಮತ್ತು ನೌಕರಿದಾರರ ಕಣ್ಣು ಕಾಣದಾತಿ. ಗುಡ್ಡದ ಮಗ್ಗಲು ಕೊಳದಾಗ ಹರುತಾವ್ ರೈತರ ಬೆವರಿನ ನೀರ. ಸಂಬೈತ ರೈತರ ರೊಚ್ಚಿಗೆ ಎದ್ದರ ಹರಿದವ್ ನಿಮಿಸೋಣ. ಸಂಬೈತ ರೈತರ ರೊಚ್ಚಿಗೆದ್ದರ ಹರಿದವ್ ನಿಮಿಸೋಣ ಅಂತ ನಮ್ಮ ರೈತರು ಯಾರು ನಮ್ಮ ರೈತರನ್ನ ದಾದ ಮಾಡಂಗಿಲ್ಲ. ಏನು ಮಾಡ್ತೈತೆ ಅಂದ್ರೆ ನಮ್ಮ ರೈತಕ್ಕೆ ಹೆಂಗೆ ನಡೆದೈತೆ ಅಂದ್ರೆ ಪಜಿತ್ ಎಷ್ಟು ಪಾಮೇಲೆ ಆಗೈತೆ ಅಂದ್ರೆ, ದುಡಿಯಾಕ ಆಳು ಹಚ್ಚಿದ್ರ ಚಂದಂಗೆ ಪಗಾರ ತಕ್ಕ ಹೊಲ್ಲಾಗ ಆಳು ದುಡಿವಲ್ರು. ಮತ್ತು ನಮ್ಮದು ತಪ್ಪೈತ್ರಿ. ನಾವು ಏನು ಮಾಡ್ಯಾವ 10 ಕೂರ್ಗಿ 20 ಕೂರ್ಗಿ ಹೊಲ ಇಟ್ಕೊಂಡು ಮಕ್ಕಳು ಸಾಲಿ ಕಲಿಯಾಕ ಏಟ್ ಬೇಕಾಟ ಸಾಲಿ ಕಲಿಸ್ಬಿಟ್ಟು ಕಂಡಾಪಟ್ಟಿ ಉದ್ದಟ್ಟು ಸಾಲಿ ಕಲಿಸ್ಬಿಟ್ಟೆವು. ಅವು ಹೊಲಕ್ಕೂ ಬರುವಲ್ಲು, ಮಣಿಗೂ ಬರುವಲ್ಲು, ಅವು ಯಾರ ಮಾತು ಕೇಳುವಲ್ಲು.
ಅವು ಮಕ್ಕಳು ಹಂಗಾಗಿ ಬಿಟ್ಟವು. ಮತ್ತು ಮಂದಿ ಆಳುಗಳು ಅವ್ರು ಯಾಕೆ ನಮ್ಮ ಹೊಲ್ದಾಗ ಬಂದು ದುಡ್ತಾರ್ರಿ? ಅವ್ರು ಸುಮ್ಮನೆ ಏಟು ತಿಂಡಿ ಬಿಟ್ಟಾಡು ತುರ್ಸೋದನ್ನ ಪಗಾರ ಕೊಟ್ಟಾಡು ದುಡ್ದು ಹೋಗಿ ಬಿಡ್ತಾರು. ಅಟ್ಟ ಅವ್ರದಾಗದ. ಅದಕ್ಕೆ ನಾವೆಲ್ಲ ಏನು ಮಾಡಿದೆವು, ಅಗಸಗ ಅವಾಗ ಅರ್ಬಿ ಹಾಕಿ ಬೆಳ್ಳಕ್ಕಿ ಬೆನ್ನು ಹತ್ತಿ ಬಿಟ್ಟೆವು. ನಮಗೆ ಒಟ್ಟು ಏನೂ ಗೊತ್ತಾಗವಲ್ದು ನಮ್ಮ ರೈತಕ್ಕೆ. ಮತ್ತು ಎಲ್ಲ ಊರಾಗೂ ಒಂದು ಪಜಿತ್ ನಡೆದೈತಿ, ಎಲ್ಲ ಊರಾಗೂ ಪಜಿತ್ ನಡೆದೈತಿ ನೋಡಿ. ಇವತ್ತೆಲ್ಲ ನೋಡಿ ಈ ಸಂಸ್ಕಾರ ಇವತ್ತು ನಮ್ಮ ಇದ್ರೊಳಗೆ ನಾ ಅಲ್ಲಿ ಹೋದ್ರೆ ಒಂದಿಟ್ಟು ಏನಾರ ನಮ್ಮ ಹಳ್ಳಿಗಾಡಿನ ಸಂಸ್ಕಾರ ಉಳಿಬೇಕಂದ್ರೆ ಎಲ್ಲ ಪೂಜ್ಯರ ಆಶೀರ್ವಾದಕ್ಕೆ ಅವ್ರಿಗೆ ಶರಣ ಮಾಡಿ ಹೇಳ್ತೀನಿ. ಯಾಕಂದ್ರೆ ಒಂದಿಷ್ಟು ಅವ್ರಿಗೆ ಜನರನ್ನು ಬಗ್ಗಿಸೋ ಶಕ್ತಿ ಅವ್ರಿಗೆ ಒಂದಿಟ್ಟು ಐತಿ, ಮತ್ತೆ ಯಾರಿಗೂ ಇಲ್ಲ. ಸರ್ಕಾರದವ್ರಿಗಂತೂ ಇಲ್ಲ. ಸರ್ಕಾರದವ್ರು ಅವ್ರ ಜಗಳನ ಬಿಡಿಸೋದು ಹೆಚ್ಚಾಗೈತಿ. ಎಲ್ಲಾರ್ದು ಒಂದ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದ ಜಗಳನು. ಸಣ್ಣವ್ರು ಇದ್ದಾಗ ಆಟೋದ ಜಗಳ, ಹರೇಕ್ ಬಂದ ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ, ಎಲ್ಲಾರ್ದು ಒಂದ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳನು. ಕುರ್ದೊಡ್ಡ್ಯಾಗ ಕುರುಬರ ಜಗಳ, ಹೊಲದೊಡ್ಡ್ಯಾಗ ರೈತರ ಜಗಳ, ಬಂಗಾರ ಒಳಗೆ ಪತ್ತರ ಜಗಳ, ನೂರಿನೊಳಗೆ ಜಾಡ್ರ ಜಗಳ, ಎಲ್ಲಾರ್ದು ಒಂದ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳನು. ಮಠದಾಗ ಸ್ವಾಮಿಗಳ ಜಗಳ, ಮಠದಾಗ ಸ್ವಾಮಿಗಳ ಜಗಳ, ಸವಾಲ್ದಾಗ ಬಾಗೊಂಡ್ರ ಜಗಳ, ಎಲ್ಲಾರ್ದು ಒಂದ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳನು. ಕೋರ್ಟ್ನ್ಯಾಗ ವಕೀಲರ ಜಗಳ, ಕಚೇರಿಯಾಗ ಪೊಲೀಸರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಎಲ್ಲಾರ್ದು ಒಂದ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳನು. ಶಾಣ್ಯರ ಜಗಳ ಮಾತಿನ್ಯಾಗ, ದಡ್ರ ಜಗಳ ಬಡಗಿ ಒಳಗೆ, ಎಲ್ಲಾರ್ದು ಒಂದ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳ. ಇವ ಏನಾಗೈತಿ ಅಂದ್ರೆ ಪರಿಸ್ಥಿತಿ ಭಾಳ ಹದಗೆಟ್ಟು ಹೋಗೈತಿ ನೋಡಿ. ಒಂದಿಷ್ಟು ಮಂದಿ ಮುದುಕರು ನೋಡಿದ್ದ, ಮುದುಕರು ನೋಡಿದ್ ಅವರೆಲ್ಲ ನಮ್ಮ ಹಳೆ ಪದ್ಧತಿ. ಇನ್ನೂ ಒಂದು ಸ್ವಲ್ಪ ಮುದುಕರು ಹತ್ತಿಲ್ಲದಾವ, ಹೊಸ ಮಂದಿ ಹತ್ತಿಲ್ಲಂತೂ ಏನೂ ಇಲ್ಲ, ಏನೂ ಇಲ್ಲ. ಈಗ ನೋಡ್ರಿ, ಸ್ವಸ್ಥರು ಕರ್ಕೊಂಬಂದಾರ, ಅವ್ರಿಗೆ ಅಡುಗೆ ಮಾಡಕ್ಕೆ ಬರುವಲ್ಲ. ಶಾಲ್ಯಾಗ ನೌಕರಿ ಕೊಟ್ಟಾರ, ಅವ್ರಿಗೆ ಓದಾಕ್ ಬರುವಲ್ಲ. ಅವ್ರಿಗೆ ಓದಾಕ್ ಬರೋಲ್ಲ, ಅವ್ರಿಗೆ ತಿಳಿವಲ್ದ, ಅವ್ರಿಗೆ ನೌಕರಿ ಕೊಟ್ಟಾರ. ಸ್ವಸ್ಥರು ಕರ್ಕೊಂಬಂದಾರ, ಅಡ್ಗೆ ಮಾಡಕ್ಕೆ ಬರೋಲ್ಲ. ಮುದುಕರು ಮನ್ಯಾದ ನ್ಯಾಯ ಯಾರು ಮುಂದಾರ ಹೇಳಕ್ಕೆ ಹೋದ್ರೆ ಅದು ನಿಮ್ಮ ಕಾಲು ಹೋತೊಳಗೆ ಏನಿಲ್ಲ. ಅವ್ರು ಹೆಂಗತ್ತಾರ ಹಂಗೆ ಅನ್ನೋದು ಎಂಥದ್ದು ಪಜಿತಿ. ಅವಾಗ ನಮ್ಮ ಹಿರಿಯರು ಉಡಿಯಾಣ ಪಲ್ಲೆ ಮಂದಿ ಯಾರ ನೋಡಿದ್ರೆ ಕಣ್ಣು ನಟ್ಟಿಗಿಟ್ಟಿತ್ತಂತೇಳಿ ಅದನ್ನ ಪಲ್ಯ ಉಡಿಯಾನ ಮುಚ್ಕೊಂಬಂದು ಮಣಿಯಾಗ ಪಲ್ಯ ಮಾಡ್ಕೊಂತಿತ್ತಿದ್ರು. ಈಗೆಲ್ಲ ಏನಿದ್ರು ಗರ್ದಿ ಗಮ್ಮಟ್ಟು ಮೊಬೈಲಾಗ ತೋರ್ಸಾಕ ಹತ್ತಿ ಬಿಟ್ಟಾರ. ಎಲ್ಲಾರ್ದು ಯಾರು ಜಗಳಾಡ್ದ ಅವ್ರದ್ದು, ಹೆಂಡತಿ ಗಂಡನ ಬಡೋದು, ಗಂಡ ಹೆಂಡತಿ ಬಡೋದು, ಅತ್ತಿ ಸೊಸಿನ ಗದ್ಬೋದು, ಅತ್ತಿನ ಗದ್ಬೋದು, ಮಂದಿ ಎಲ್ಲ ನಿಂತ್ಕೊಂಡು ನೋಡೋದು. ಬರೀ ಎಲ್ಲ ನಮ್ಮ ಒಬ್ರು ಎಲ್ಲ ಕಬ್ರಿ ಚೂರಾಗಿ ಹೋಗೈತಿ. ಸುದ್ದಿ ಏನಿತ್ತು ಏನು ಉಳಿದಿಲ್ಲ, ಎಲ್ಲೂ ಉಳಿದಿಲ್ಲ ಸುದ್ದ. ಯಾಕಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಸಾಲಿ ಮಾಸ್ತರ್ ನಿತ್ತು ಉಚ್ಚಿ ಹೋದ್ರೆ ಸಾಲಿ ಹುಡುಗರು ಓಡಾಡಿ ಹೋಗ್ತಾವ ಅಂತ ಹೇಳ್ತಿದ್ರು. ಹಂಗಾಗಿ ಬಿಟ್ಟೈತಿ. ಅಲ್ಲಿ ಅಸೆಂಬ್ಲಿ ಒಳಗೆ ಅವ್ರು ಬಾಗಲ ಹಾಕಿ ಬಡ್ದಾಡು ಹಾರಿಗೇಡಿ ಊರ್ ಮಂದಿ ತೋರಿಸಾಕ್ತಾರ, TV ತಂದು ಅವ್ರು ತೋರಿಸ್ತಾರ ಅವ್ರು ಜಗಳಾಡ್ದು. ಮತ್ತು ಅವ್ರು ನೋಡ್ತಾರೆ. ಅವ್ರ ಮನೆ ಅಂದು ಅವ್ರ ಪಾರ್ಟಿ ಅನ್ನೋರು ಇವ್ರು ಕರ್ಕೊಂಡು ಹೋಗೋದು, ಇವ್ರ ಪಾರ್ಟಿ ಅನ್ನೋರು ಅವ್ರು ತೊಗೊಂಡು ಹೋಗೋದು. ಬರೀ ಅವ್ರನ್ನ ನೋಡಿದ್ಗೇನ ಇಲ್ಲಿ ಊರಾಗೂ ಅದನ್ನ ಹಿಡ್ದೈತಿ. ಅವ್ರ ಮನೆ ಅನ್ನೋರು ಇವ್ರು ಹೋಗುದು, ಇವ್ರ ಮನೆ ಅನ್ನೋರು ಅವ್ರು ಹೋಗುದು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಕಚೇರಿಗೆ ಹೋದಾಗ ನಮಗೆ ನೆರೆಯಿಲ್ಲ ಮರ, ನಿಮ್ಮನ್ನು ತೊಗೊಂಡು ಏನು ಮಾಡೋದು ಕಚೇರಿ ಅವ್ರು ಹತ್ತಾರು. ವಕೀಲ್ ಕೇಳಾಕ ನಾನು ಹೇಳ್ತೀನಿ, ನನ್ನ ಮ್ಯಾಗ ಕೇಸ್ ಹಾಕೇಳ, ನಾ ಯಾರು ಕೇಳ್ಬೇಕಂತ ಆ ವಕೀಲ ತಾನು. ಏನು ಪಜಿತಿ ಮಾಡ್ದಾಗ ಸ್ವಾಮಿಗಳು, ಯಪ್ಪ ನಮ್ಮ ಬಸ್ತಾನ ಹಿಂಗಾಗೈತ್ರಿ, ಅದು ಮಾಡಿ ಮಾಡ್ದಾಗ ನಮ್ಮ ಮಾಡ್ದಾಗ ಗದ್ಲಾಗೈತ್ರಿ, ನಮ್ಮನ್ನ ಯಾರು ಕೇಳೋರಿಲ್ಲ ಅಂತ ಒಟ್ಟು ಹಿಂಗೆ ನಡೆದ್ರೆ ಇದನ್ನೆಲ್ಲ ಸುದ್ದಿ ಮಾಡೋರು ಯಾರು? ಸುದ್ದಿ ಮಾಡೋರು ಯಾರು ಇಲ್ಲ. ಯಾಕಂದ್ರೆ ಅವಾಗ ಏನು ನ್ಯಾಯ ಐತೆ ಅಂದ್ರೆ ಹಿರಿಯರು ತಂಗಿ ನೀ ಜಗಳ ಬಾರ್ವಾ ಹಂಗೆ ಹೋಗಿ. ಹಿರಿಯರು ಏನು ಮಾಡ್ತಿದ್ರು ಅವಾಗ ಈಗ ನಂಗೆ ಇದ್ದಿದ್ದಿಲ್ರಿ. ಕೋರ್ಟ ಕಚೇರಿ ಏನಿದ್ದಿದ್ದಿಲ್ಲ. ಊರಾಗ ಒಬ್ಬ ಗೌಡ ಆಗಲಿ, ಕುಣ್ಕಲೆ ಆಗಲಿ, ಸ್ವಾಮಿಗಳ ಮಟ್ಟಕ್ಕಾಗಲಿ ಹೋದ್ರಪ್ಪ ಅಂದ್ರೆ ಅವ್ರು ಹೇಳ್ತಿದ್ರು. ಅವ್ರು ಹೇಳಿದಾಗ ಎಲ್ಲರೂ ಕೇಳಿ ಬಾಕೊಂದು ಹೊಕ್ಕಿದ್ರು. ಯಾರು ಇಲ್ರಿ, ಕೊಂಡಾಪಟ್ಟಿ ಶಾಣ್ಯಾರಾಗ. ಅವಾಗ ಊರಾಗ ತೊಡೆ ಮಂದಿ ಒಂದು 5-6 ಮಂದಿ ಶಾಣ್ಯಾರು ಇರ್ತಿದ್ರು, ಒಟ್ಟರು ದಡ್ರ ಇರ್ತಿದ್ರು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಿದ್ರು. ಈಗ ಎಲ್ಲರೂ ಶಾಣ್ಯಾರಾಗಿ ಬಿಟ್ಟಾರ, 1, 2, 4, 5 ದಡ್ರು ಉಳ್ದಾರ. ಅವ್ರ ಮಾತು ಯಾರು ಕೇಳ್ಬೇಕು?
ಯಾರು ಕೇಳೋದು ಶಾಣ್ಯರತ್ತ ಹೊಂಟು ಬಿಟ್ಟಾರ. ಇವ್ರು ಶಾಣ್ಯಾರು ಯಾರು ದಡ್ರು ಯಾರು ಏನೂ ತಿಳಿವಲ್ದು. ಈಗ ಮಾತ್ರ ನೋಡಬೇಕು ಪಜಿತ್ ಎಂತ ಹಿಡ್ದೈತೆ ಅಂದ್ರೆ ಎಲ್ಲ ಊರಾಗ ನಾನು ಫಂಕ್ಷನ್ಗೆ ಹೋದಲ್ಲಿ ನೋಡ್ತೀನಿ, ಎಲ್ಲ ದಲ್ಲಿ ನೋಡ್ತೀನಿ. ಯಪ್ಪ ಇನ್ನು ನೀವು ಮಠದಾನ ಸ್ವಾಮಿಗಳು ಮೊದಲು ನೀವು ಒಂದು ಕೆಲಸ ಮಾಡೋದು ಏನು ಅಂದ್ರೆ ನಮ್ಮ ಹಳ್ಳಿನ ಉದ್ಧಾರ ರಾಜಕೀಯ ಅವರಿಂದ ಉದ್ಧಾರ ಆಗೋದಿಲ್ಲ. ನಮ್ದಿನ ಹಾದಿಗಟ್ಟು ಹೈದರಾಬಾದ್ ಆಕತಿ ನಮ್ದು. ಇನ್ನು ಏನ್ರಿ ನೀವು ಸ್ವಾಮಿಗಳ ಮಂದಿನ ನಡಕಟ್ಟಿ ನಿತ್ರ ಸ್ವಾಮಿಗಳ ಮಂದಿ ಗಟ್ಟುಳ ಭೂಮಿಯಾಗ ದುಡು ರೈತರು ನಡಕಟ್ಟಿ ನಿತ್ರ ನಮ್ಮ ಊರ ಸುಧಾರಣೆ ಆಕ್ಕಾವ್. ಇನ್ನು ಅವ್ರನ್ನ ಬಿಟ್ಟರೆ ಯಾರು ಸುಧಾರಣೆ ಮಾಡೋರು ಇಲ್ಲ ಯಾರೂ ಇಲ್ಲ. ಅಲ್ಲಿ ಊರಾಗ ಶಾಣ್ಯಾರ ನೋಡು ಒಟ್ಟು ಅವ್ರು ನಿಷೇಧಾಗಿರ್ತಾರೆ, ಅವರೆಲ್ಲ ಮ್ಯಾಗ ನಿಷೇಧಾಗಿರ್ತಾರೆ, ಅವ್ರು ಬೆನ್ನು ಹತ್ತಿದವ್ರು ಅವರು ನಿಷೇಧಾಗಿರ್ತಾರೆ. ಹೇಳೋರು ಇಲ್ಲ ಕೇಳೋರು ಇಲ್ಲ. ಇನ್ನು ಮಾಡ್ದ ಸ್ವಾಮಿಗಳು ಒಂದಿಷ್ಟು ಮಂದಿ ಅದಾರ ಅಂದ್ರೆ ಸುಮ್ ಹೆಂಗದೇವ ಅಂದ್ರೆ ಈ ಸದ್ದ ನಮ್ಮ ಹೆಣ್ಮಕ್ಳು ಅವಾಗ ಬೀಸ್ತಿದ್ರಲ್ಲ, ಬೀಸು ಕಲ್ಲಿಗೆ ಬೀಸಿದಾಗ ಒಂದಿಷ್ಟು ಅಣಸಿನ ಮಗ್ಗಲ ಜ್ವಾಳ ಉಳಿತಿದ್ದು. ಅಷ್ಟೇ ಒಳ್ಳೆಯವ್ರ ಮಂದಿದಾರೆ, ಅಷ್ಟೇ ಮಂದಿ ಅದಾರ. ಆ ಬೀಸು ಕಲ್ಲಿಗೆ ಹತ್ತಿದ ಅಣಸುಗಳು ಎಷ್ಟಿದ್ದು ಅಷ್ಟೇ ಮಂದಿ ಒಳ್ಳೆಯವ್ರದಾರು. ಈಗೆಲ್ಲ ಎಷ್ಟು ಬದಲಾಗೈತೆ ಅಂದ್ರೆ ಉಡುಗಿ ತೊಡಗಿ ಬದಲಾಗೈತಿ. ಅವಾಗ ಗಂಡ್ಮಕ್ಳು ಎಲ್ಲಾರು ಕಟ್ಟಿ ಕೂತಿದ್ರೆ ಹೆಣ್ಮಕ್ಳು ನಾಲ್ಕು ಮಂದಿ 3 ಮಂದಿ ಹೆಣ್ಮಕ್ಳು ಬದುಕು ಬರ್ತಿದ್ರೆ ಅಡ್ರಾಶಿ ಸೀರೆ ಸೆರಗ ಬೀಳ್ತಿರ್ತಾರೆ, ಅಡ್ರಾಶಿ ಜಕ್ಕೋತಿದ್ರು, ಸೆರಗ ಜಕ್ಕೋತಿದ್ರು. ಈಗ ಹೆಡ್ಕಿ ಅಪ್ಪ ಅನ್ನೋದು ಗೊತ್ತಿಲ್ಲ, ಗಂಡ ಅನ್ನೋದು ಗೊತ್ತಿಲ್ಲ, ಮಾವ ಅನ್ನೋದು ಗೊತ್ತಿಲ್ಲ. ಏನು ಹೆಡ್ಕಿಗೆ ಹಾಕೊಂಡು ಒಂದು ಬಿಟ್ಟೈತಿ. ಸೀರೆ ಸೆರಗ ಒಟ್ಟರಿಗೆ ಹೆಡ್ಕಿಗೆ ಬಂದೈತಿ. ಯಾರು ಹೇಳು? ಯಾರು ಕೇಳೋರೇ ಇಲ್ಲ. ಮೊದಲೇ ಮನ್ಯಾಗರ ಅವ್ರವ್ರ ಮನ್ಯಾಗ ಮಂದಿ ಯಾರು ಹೇಳೋದು ಬೇಡ. ಅವ್ರವ್ರ ಮನ್ಯಾಗಾರ ಅವರು ತಂಗಿ ಹಿಂಗೆ ಮಾಡಬಾರ್ವ, ಹಿಂಗಿರ್ಬೇಕು, ನಮ್ಮ ಧರ್ಮ ಹಿಂಗೈತಿ, ನಮ್ಮ ಸಮಾಜ ಹಿಂಗೈತಿ, ನೀವು ಹಿಂಗೆ ಹೋಗ್ಬೇಕಂತೇಳಿ ಮನ್ಯಾಗ ಮಕ್ಕಳಿಗಾರ ಹೇಳ್ಬೇಕಲ್ಲ. ಅದು ಇಲ್ಲ. ಅವ್ರಿಗೆಲ್ಲ ಲಾಡ್ಯಾ ಬಾಡ್ಯಾನ ಅಂತ ಅವು ಸೊಣ್ಣ ತಂದು ಕೊಟ್ಟು ಬಿಡ್ತಾರು. ಅವು ಏನು ಗೊತ್ತಾಗೋಲ್ಲ. ಅವು ತುರ್ಬಾ ಕಟ್ಕೋವಲ್ಲು, ಹೆಣೂರು ಹಾಕೋವಲ್ಲು, ದೇವ್ ಬಡದಾಗಿರ್ತೀವಿ ಅವು ಹೊಂಟಾವು. ಅವ್ರು ನೋಡಿ ಇವು ಕೂತಾರ. ಯಾರು ಹೇಳ್ಬೇಕು? ನಮ್ಮ ಬಾಳೆ ನಾವ ಶುದ್ಧ ಮಾಡ್ಕೋಬೇಕು. ನಮ್ಮ ಹೊಟ್ಟೆ ಹೆಸದಾಗ ನಾವು ಹೆಂಗೆ ಉಣ್ತೇವೋ ನಮ್ಮ ಮನೆ ಬಾಳೆ ನಾವ ಶುದ್ಧ ಮಾಡ್ಕೋಬೇಕು. ಮಂದಿ ಯಾರು ಮಾಡಕ್ಕೆ ಬರೋದಿಲ್ಲ. ಒಬ್ರು ಮಕ್ಕಳಿಗೆ ಒಬ್ರು ಹೇಳಕ್ಕೆ ಬರೋದು. ಎಂಥ ಕಾಯ್ದೆ ತಂದತ್ತಪ್ಪ ನಮ್ಮ ಸರ್ಕಾರ, ಯಾರ ಮೇಲೆ ಯಾರೀಗ ಇಲ್ಲ ಅಧಿಕಾರ, ಆದ ಗಂಡ ಬಡಿಯಾಗಿಲ್ಲ, ಮದುವೆ ಹೆಂಡ್ತಿನ ಕಣ್ಣಿಗೆ ಕಂಡ್ರು ಹಿಡಿಯಾಗಿಲ್ಲ, ತುಡುಗು ಮಾಡೋರ್ನ ಏನೂ ಇಲ್ಲ. ಹಿಡ್ಕೊಂಡು ಹೋಗೋದು ಕರ್ಕೊಂಡು ಬರೋದು. ಇನ್ನು ಏನಿದೆ ಸರ್ಕಾರದಾಗಾರ ಒಂದು ಗಟ್ಟಿ ಐತೆತ್ತೀರ? ಅಲ್ಲಿ ಇಲ್ಲ. ಊರಾಗ ಒಂದು 10 ಮಂದಿ ಹಿರಿಯರ್ದಾರ ಗಟ್ಟಿ ಉಳ್ದಾರತ್ತೀರ? ಅಲ್ಲಿ ಇಲ್ಲ. ಮತ್ತಿನ್ನು ಎಲ್ಲಿ ಹೋಗೋದು? ಊರಾಗ ಬಂದು ಒಂದಿಟ್ಟು ಮಂದಿ ಆ ರಾಜಕೀಯ ಬಂತು ಇಲೆಕ್ಷನ್ ಗುಂಪ ಕೂಡಿ ಹೊಂಟೈಚಣ ಕುಣುವತ್ತಾರ ದಿನ ಊರಾಗ ಹಬ್ಬದ ವಾತಾವರಣ. ಕೋಳಿ ಒಂದು ಕೊರ್ರವನವಲ್ದು, ಬೆಕ್ಕು ಒಂದು ಮೆವ್ವಣವಲ್ದು, ನಾಯಿ ಒಂದು ಬವ್ವಣವಲ್ದು, ಕುರಿಮರಿ ಒಂದು ಬ್ಯಾಣವಲ್ದು. ಹೋಟಿಗೆ ನಿಂತವ್ ಸಾಲ ಕೊಟ್ಟರು, ಹೆಂಡ ಕಂಡ ತೂರಾಡಿ ಬಿಟ್ರು. ಗೆದ್ದವ್ರನ್ನ ಹೊತ್ಕೊಂಡು ಹೊಂಟ್ರು, ಬಿದ್ದವ್ರನ್ನ ತುಳ್ಕೊತ ಹೊಂಟ್ರು. ಗೆದ್ದವ್ರಿಗೆ ಗಣಪತಿ ಹಬ್ಬ, ಸೋತವ್ರಿಗೆ ಹೋಳಿ ಹಬ್ಬ. ಗೆದ್ದವ್ರ ಮೂತ್ಯಾಗ ರಂಗಿನ ಹಬ್ಬ, ಸೋತವ್ರ ಮೂತ್ಯಾಗ ದುಃಖದ ಹಬ್ಬ. ಗೆದ್ದವ್ರೆಲ್ಲರೂ ನಮ್ಮವ್ರಪ್ಪ, ಸೋತವ್ರೆಲ್ಲರೂ ನಮ್ಮವ್ರಪ್ಪ, ಸಾಲ ಕೊಟ್ಟವ್ರು ನಮ್ಮವ್ರಪ್ಪ, ಅವ್ರ ಹಿಂದೆ ಜೈ ಅಣ್ಣವ್ರು ನಮ್ಮವ್ರಪ್ಪ, ಎಲ್ಲರೂ ನಮ್ಮವ್ರು. ಈಗೆಲ್ಲ ಇದೊಂದು ಸಂಸ್ಕಾರ ಮಾಡಿರಿ. ಇದ ಸಂಸ್ಕಾರ ಮಟ್ಟ ಮಂಡ್ಯದ ಎಲ್ಲ ಗುರುಗಳು ಇನ್ನು ಹೆಂಗಾಗೈತೆ ಆಗ್ಬೇಕಂದ್ರೆ ಅವ್ರು ಈ ರಾಜಕೀಯ ಮಂದಿ ಹೆಂಗೆ ಒಂದಿಷ್ಟು ಮಂದಿ ಗುಂಪು ಕಟ್ಕೊಂಡು ಅಡ್ಯಾಡ್ತಾರಲ್ಲ, ನಿನ್ನ ಸ್ವಾಮಿಗಳ ಮಂದಿನ ಒಂದಿಷ್ಟು ಬಡ್ಗಿ ಒಂದಿಷ್ಟು ಮಂದಿ ತೊಗೊಂಡು ಅಡ್ಯಾಡ್ಬೇಕು. ಯಾಕಂದ್ರೆ ನೀವು ಏನರ ಮಾಡಾಕತ್ತಿದ ಅಂದ್ರೆ ಇವ್ರು ನಿಮ್ಮನ್ನ ಆ ಥರ ಹೇಳ್ಕೊತ ಹೋಗ್ಬೇಕು. ಹಂಗೆ ಬಂದೈತಿ. ಯಾಕಂದ್ರೆ ಅವರು ರೊಕ್ಕ ತೋರಿಸ್ತಾರೆ. ರಾಜಕೀಯ ಮಂದಿ ರೊಕ್ಕ ತೋರಿಸಿ ಮಂದಿ ನೋಡುತ್ತಾರೆ. ನಾವು ಎಲ್ಲರೂ ಕೂಡ ಒಂದು ಬಡ್ಗಿ ತಗೊಂಡು ಇನ್ನು ಹಿಂಡು ಕಾಯ್ದೆದು ಒಂದು ಹಿಂಡು ಕಾಯ್ದೆದ ಗಂಡ ಯಾವುದು ಅಂದ್ರೆ ಗುಂಡು ಬಡಿಗೆ. ಇನ್ನು ಎಮ್ಮೆ ಬಡಿಗಿದ್ದ ಎಮ್ಮಿನ ಇದಕ್ಕಂದ್ರೆ ಸಂಭಾಯ್ತು ಬಂದಿದ್ದು ಏನು ಕೆಲಸ ಇಲ್ಲ. ಇಂಥದ್ದು ಬಂದೈತಿ. ಅದಕ್ಕೆ ನೀವೆಲ್ಲ ಸ್ವಾಮಿಗಳು ನಡ್ಕಟ್ಟು ನಿಂದಿರ್ಬೇಕು. ನೀವು ನಡ್ಕಟ್ಟಿ ನಿತ್ರ ನಮ್ಮ ಸಮಾಜ ಸುಧಾರಣೆ ಆಕೈತಿ. ಇಲ್ಲಿಕಂದ್ರೆ ಆಗುವುದಿಲ್ಲ. ಯಾಕಂದ್ರೆ ಭಾಳ ಹದಗೆಟ್ಟು ಹೈದರಾಬಾದ್ ಆಗೈತ್ರಿ. ನಮ್ದು ಏನೂ ಉಳಿದಿಲ್ಲ. ಯಾವ ಊರಾಗ ಹೋಗಿ ನೋಡ್ರಿ ನೀವು, ಹಿರಿಯರ ಮಾತಿಗೆ ಒಂದಿಟ್ಟು ಕಿಮ್ಮತ್ತಿಲ್ಲ. ಅತ್ತಿ ಮಾತು ಸೊಸಿ ಕೇಳಾಗಿಲ್ಲ, ಅಪ್ಪನ ಮಾತು ಮಕ್ಕಳು ಕೇಳಾಗಿಲ್ಲ, ಗಂಡನ ಮಾತು ಹೇಟ್ ಕೇಳಾಗಿಲ್ಲ.
ಇನ್ನು ಕೇಳುದು ಯಾರು? ಇನ್ನು ಎಲ್ಲರೂ ಒಂದಿಟ್ಟು ಇನ್ನು ಪುಣ್ಯ ನೀವ ಒಂದೊಂದು ಚಲೋ ಅವ್ರು ನೀವು ಅವ್ರ ಮನ್ಯಾಗ ಮಾತು ಕೇಳುವಂಥ ಒಂದು ದೊಡ್ಡ ತಾಯ್ತಾ ಮಾಡಿ ಒಟ್ಟು ಮಂತ್ರಿಸಿ ಅವ್ರ ನಡಿನ್ಯಾಗ ಕಟ್ಟಿದ್ರಿ ಅಂದ್ರೆ ಇನ್ನು ಕೇಳ್ತಾರ. ಆ ದನಕ್ಕೂ ತುಡುಗಿನ ದನಕ್ಕೆ ಗುದ್ದಿ ಕಟ್ತಿತ್ರಲ್ಲ ನಮ್ಮ ಒಕ್ಕಲ್ತನದಾಗ, ತುಡುಗಿನ ದನಕ್ಕೆ ಗುದ್ದಿ ಕಟ್ಟದ ಹಂಗೆ ಬೆರ್ಕಿ ಮಂದಿಗೆ ಅಪ್ಪ ಅವ್ರ ಒಂದು ತಾಯ್ತಾ ಮಾಡಿ ಕಟ್ಟಿದ್ರು ಏನಾರ ಸಮಾಧಾನ ಆಕೈತಿ. ಇಲ್ಲಿಕಂದ್ರೆ ಆಗೋದಿಲ್ಲ, ಅಷ್ಟು ಇದು ಆಗ್ಬಿಟ್ಟೈತಿ. ಅದಕ್ಕೆ ಇನ್ನು ನಾವೆಲ್ಲ ಒಂದು ಇನ್ನು ಬರ್ತಾ ಇದ್ರ ಶುದ್ಧ ಆಗ್ಬೇಕಾದ್ರೆ ಏನೂ ಆಗುದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲು ಬೇಡ, ಗಾಡಿಯ ತೆಳಗ ತಿಳಿ ನೀರು. ನಮ್ಮ ತಾಯಿಗಳು ಹೇಳ್ತಿದ್ರು, ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲು ಬೇಡ, ಗಾಡಿಯ ತೆಳಗ ತಿಳಿ ನೀರು, ಗಾಡಿಯ ತೆಳಗ ತಿಳಿ ನೀರು ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ. ನಾಯಿ ಬಾಲವ ಡೊಂಕ ನ್ಯಾಗರ ಎಡಿಯ ಡೊಂಕ, ನ್ಯಾಯ ಹರಿಯವಣ ಮಣಿ ಡೊಂಕ, ನ್ಯಾಯ ಹರಿಯವಣ ಮಣಿ ಡೊಂಕ ಅವ್ರ ಮನಿಯಾಗ ಸ್ವಸ್ಥೇರ ಡೊಂಕ ಕಡಿತನಕ. ಅವ್ರು ಹೇಳ್ತಾರೆ, ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ ಭೀಮಾರತಿ ಎಂಬ ಹೊಳೆಯಾಗ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರೆ ಮಾದಲಿ ಉಂಡ್ಯಾಗ ಮಲಿಹಾಲು. ಎಷ್ಟು ಹೇಳ್ತಿದ್ರು. ಮತ್ತು ಅದನ್ನ ನಮ್ಮ ರೈತರು ಹೇಳ್ತಿದ್ರು, ಕಣಯಾರ ಕಡದಾರೋ ನೀರ್ಯಾರ ಹೊಡೆದಾರೋ, ಹೊತ್ತೇರಿ ಮೇಟಿ ಜಡದಾರೋ, ಹೊತ್ತೇರಿ ಮೇಟಿ ಜಡದಾರೋ ಈ ಊರ ಮುತ್ತೈದರ ಬಂದ ಮುರಿದಾರೋ, ಹಂತಿಯ ಹೊಡಿ ಅವರು ಹಂಚಿಕಿ ತೆಗೆದಾರು, ಚಾದ ಬೋಗಾಣಿ ಒಲಿ ಮುಂದ, ಚಾದ ಬೋಗಾಣಿ ಒಲಿ ಮುಂದ ಇಟ್ಟುಕೊಂಡ ಚಾ ಕುಡ್ದ ಹಂತಿ ಹೊಡೆದಾರು. ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರಲಿ, ಬೆಂಕಿರಲು ನಿಮ್ಮ ಮಣದಾಗ, ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ, ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಹೇಳ್ತಿದ್ರು. ಅಚ್ಚಿ ಒಲ್ಲ ಲಕ್ಷ್ಮಿ ಈಚಿಕ್ಯಾಗ ಬಂದಾಳು, ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು, ಯಾಕೋ ಬಸುವ ಮೆಲ್ಲಕ್ಕ ನಡುತ್ತೇವು ಕಣಕೆಲ್ಲ ರಾಶಿ ಮಣಕಾಲಿಗೆ ಬತ್ತು, ಬೂದ ನಿಮ್ಮವು ಆ ಬುತ್ತಿಯ ತಂದಾಳು, ಯಾಲಕ್ಕಿ ಶುಂಠಿ ಮರ್ತ ಬಂದಾಳು ಅಂತ ಹಂತಿ ಹೊಡ್ಕೋತ ಎಲ್ಲರೂ ಕೂಡಿ ಒಗ್ಗಟ್ಟದಿಂದ ಹಾಡ್ತಿದ್ರು, ಒಮ್ಮತ್ತಿಂದ ಬದುಕ್ತಿದ್ರು. ಎಲ್ಲ ಆಗತ್ತೆ, ಎಲ್ಲ ಆತು. ನಮ್ಮ ಹಿರಿಯರು, ನಮ್ಮ ಹಿಂದಿನ ಹಿರಿಯರು ಹೋರಾಟ ಮಾಡಿದ್ದಾರೆ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರೆ, ಏನಾರ ಮಾಡೋಣಂತೇಳಿ ಹೋರಾಟ ಮಾಡಿದ್ರೆ, ಆ ಹೋರಾಟ ತಂದು ಕೊಟ್ರೆ, ಹೋರಾಟ ತಂದು ಕೊಟ್ರೆ, ಆ ಹೋರಾಟದ ಯಾರಿಗೆ ತಂದು ಕೊಟ್ಟಂದ್ರೆ ಊರು ಉಡಾಳಿಗೆ ಕೈಯಾಗ ತಂದು ಕೊಟ್ಟಂಗೆ ಆತು. ಸುಖದವ್ರಿಗೆ ಯಾರಿಗೂ ನಮ್ಮ ಸ್ವಾತಂತ್ರ್ಯ ಸಿಗಲಿಲ್ಲ, ಯಾರಿಗೂ ಸಿಗಲಿಲ್ಲ. ಈಗ ಎಲ್ಲಿ ಐತೆ ನಮ್ಮ ಸ್ವಾತಂತ್ರ್ಯ? ಎಲ್ಲಿ ಬರೀ ಕುತಂತ್ರ. ಸ್ವತಂತ್ರ ಅಂತೂ ಯಾರ್ದು ಇಲ್ಲ, ಎಲ್ಲಿ ನೋಡಿದ್ರು ಕುತಂತ್ರ. ಈಗ ನೋಡ್ರಿ, ಯಾರು ಕೈ ಎಣದಂಗೆ ಮಾಡಿಬಿಟ್ಟಾರ, ಯಾರು ಕೈ ಎಣುವಲ್ಲ, ಎಲ್ಲೂ ಎಣುವಲ್ಲ. ಅದಕ್ಕೆ ಇನ್ನು ನಾವು ಸುಧಾರಣೆ ಆಗ್ಬೇಕಾದ್ರೆ ನಮ್ಮ ಹೆಣ್ಮಕ್ಳು ಹೇಳ್ತೀರ, ಹೊತ್ತ ಮಣಿಗೆ ಮಾಡೀನಿ 10 ಥರದ ಅಡಿಗೆಯ, ಹೊತ್ತ ಮಣಿಗೆ ಮಾಡೀನಿ 10 ಥರದ ಅಡಿಗೆಯ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರ ತವರೂರು ಮರಲಿಲ್ಲ. ಹೆಣ್ಮಗಳು ಹೊತ್ತು ಮಣಿಗೆ, ಹೆಣ್ಮಕ್ಳಿಗೆ ಎಷ್ಟು ವರ್ಷ ಆದರೂ ಎಷ್ಟು ಮುಪ್ಪಾದ್ರೂ ತವ್ರ ಮನೆ ಕಡೆ ಜಾಸ್ತಿ ಇರೋದ. ನಮ್ಮ ತವ್ರ ಮನ್ಯಾಗ ಹಂಗೆ ಉಂಡೀನಿ, ನಮ್ಮ ತವ್ರ ಮನ್ಯಾಗ ಇಂಥದ್ದು ಉಂಡೀನಿ, ನಮ್ಮ ತವ್ರ ಮನ್ಯಾಗ ಹಂಗೆ ತೊಟ್ಟೀನಿ, ನಮ್ಮ ತವ್ರ ಮನ್ಯಾಗ ಹೀಗೆ ತೊಟ್ಟೀನಿ. ಅವ್ರು ಹೇಳುದು ನೋಡು, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತ್ಯಾಕ, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತ್ಯಾಕ, ತವ್ರವ್ರ ಬರ್ತಾರ ತಡಿಸಿವಣ, ತವ್ರವ್ರ ಬರ್ತಾರ ತಡಿಸಿವಣ ನನಗಾಗಿ ಸೆಡಗರ್ಲಿ ದಂಡಿ ತರ್ತಾರ. ನಮ್ಮ ಸ್ವರ್ಗ ದೇವ್ರಿಗೆ ಹೇಳ್ತಾರ ಅವ್ರ, ನಾ ಸತ್ತಿನವಲ್ಲ ಸಾಯ್ಲಿ, ಸ್ವರ್ಗಕ್ಕೆ ಹೋಗಾಕ ನಾನು ನಡು ವಸ್ತಿ ಮಾಡೋದು ಬೇಡ, ನಾನು ತವ್ರವ್ರು ಬರ್ತಾರ, ಅವ್ರದ್ದು ಕಡಿ ಸೀರೆ ಅದು ದಂಡಿ ಸೀರೆ ತರಕತ್ತಾರ, ಅವು ತಂದಿದ್ದ ನಾವು ಉಟ್ಕೊಂಡು ನಿನ್ನ ಹತ್ತಲ್ಲಿ ಗರ್ದಿಲೇ ಬರ್ತೀನಿ ಅಂತ ನನ್ನ ತಾಯಿಗಳು ಹೇಳ್ತಿದ್ರು. ಅವತ್ತು ಹೇಳ್ತಿದ್ರು ಅವ್ರು. ಎಂಥ ಮಾತವ್ರು, ಅಂಥ ಸತ್ತಾಗ ಸಂಗಾಟ ಮತ್ತೇನ ಬರುವುದ, ಸತ್ತಾಗ ಸಂಗಾಟ ಮತ್ತೇನೆ ಬರುವುದ, ಜಾತಲಿ ಹಲ್ಲ ಕ್ಯಾದಿಗೆ ದುರ್ಬ ಹಂಚಿ ಬಟ್ಟ, ಸತ್ತಾಗ ಸಂಗಾಟ ಬರುವುದ. ಸತ್ತಾಗ ಹೆಣ್ಮಕ್ಳ ಮೇಮ್ಯಾಗ ಹಂಚಿ ಬಟ್ಟ ಎಷ್ಟು ದೊಡ್ಡ ಇರ್ತಾವ, ಹಂಚಿ ಬಟ್ಟ ಎಷ್ಟು ಹಣಿ ಮ್ಯಾಗ ದ್ವಾಡ್ದಿರ್ತೈತಿ, ಆಕಿ ಗಂಡನ ಆವಿಷ್ಯ ಅಟ್ಟು ದ್ವಾಡ್ದಿರ್ತಿತ್ತ. ನಮ್ಮ ಹಿಂದಿನ ಹೇಳ್ತಿದ್ರು, ಈಗ ಎಲ್ಲಿ ಐತ್ರಿ ಇಟ್ಟಿಟ್ಟು ಹಣಿಗೆ ಹಾಕುವಟ್ಟು ಹಣಿಸಿ ಬಟ್ಟು ಯಾರು ಕಾಣವಲ್ರ, ಅವ್ರು ಯಾರೋ ಇವ್ರು ಯಾರು ಗೊತ್ತಾಗವಲ್ರ, ಆಟಿಟ್ಟು ಹಂಚಿ ಬಟ್ಟು ತರ ಅಂತಿರ್ತಾವು. ಹಂಚಿ ಬಟ್ಟಪ್ಪ ಅವ್ರು ಹಂಚಿ ಬಟ್ಟು ಇಲ್ಲ, ಸುತ್ಕೋತ ತಾಯಿಗಳು ಹೇಳಂಗಿಲ್ಲ, ತಂದೆಗಳು ಹೇಳಂಗಿಲ್ಲ. ನಾವು ಯಾರು ಹಂಚಿ ಬಟ್ಟು ತುಚ್ಕೋರಿ ಇರ್ಲಿ ನಿಮಗೆ ಹೇಳ್ತಿದ್ರು, ಅದು ಇಲ್ಲ. ಇನ್ನು ಯಾರು ಹೇಳ್ಬೇಕು? ನಿಮ್ಮ ಮಕ್ಕಳು ಶುದ್ಧ ಮಾಡೋದ ನೀವೇ ಮಾಡ್ಬೇಕು, ಮಂದಿ ಯಾರು ಮಾಡೋಕ್ಕಿಲ್ಲ. ನೀವು ಊರ ಶುದ್ಧ ಆಗ್ಬೇಕಾದ್ರೆ ನಿಮ್ಮ ಊರಾಣ ಹಿರಿಯರ ನೀವ ಕೂಡಿ ನಿಮ್ಮ ಊರು ಶುದ್ಧ ಮಾಡ್ಕೋಬೇಕು, ಮತ್ತಾರು ಬರೋದಿಲ್ಲ. ನಿಮ್ಮ ಮಠಗಳು ಸ್ವಾಮಿಗಳು ಬಂದ್ರಾದ್ರೆ ನೀವು ಹೆಂಗೆ ಹತ್ತೀರಿ ಹೆಂಗಪ್ಪ ಅಂತಾರೆ ಅವ್ರಿಗೆ. ಯಾಕಂದ್ರೆ ಹಬ್ಜನ್ ಹುಡುಕ್ ಕಲ್ಲು ಹೋಗೋದು ನಾವೆಲ್ಲಿ ಸಿಡಿಸೋಳು ಮರ, ನಾವು ಇರೋರು ಒಬ್ಬರು ಇರ್ತೇವೆ ಮಠದಾಗ, ಇವ್ರು ಹುಲಿ ತೊಗೊಂಡು ನಾವೆಲ್ಲಿ ತೊಗೊಂಡು ನೀವು ಹೆಂಗೆ ಇರ್ತೀರಿ ಹೆಂಗೆ ಅಂತ ಅವ್ರು ಅಂದ್ಬಿಡ್ತಾರೆ.
ಸ್ವಾಮಿಗಳು ಅವರು ಮತ್ತೆ ಏನು ಮಾಡ್ಬೇಕು, ಪರೂರ ಪ್ರಾಣ ಸಾಕಟ. ಅವ್ರು ಹೆಂಗಂದ್ರೆ ಒಂದು ಊರನ್ನ ಹೆಣ್ಮಾಡು ಒಂದು ಊರಿಗೆ ನಡೆಯಾಕೆ ಬಂದಂಗೆ ಒಂದು ಮಠದಾಗ ಬಂದು ಇರ್ತಾರೆ. ಅದು ಮಠ ನಿಮ್ಮೂರ್ದು, ನೀವು ಕಾಯ್ಬೇಕು. ಆ ಮಠನೂ ನೀವು ಕಾಯ್ಬೇಕು, ಆ ಮಠದ ಸ್ವಾಮಿಗಳೂ ನೀವು ಕಾಯ್ಬೇಕು. ಯಾರದಾರ ಅವ್ರಿಗೆ ದಿಕ್ಕು? ನೀವೇ ದಿಕ್ಕ. ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ದೇವರ. ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ದೇವರ. ಈಶ್ವರನ ಅವತಾರ ಇವತ್ತಿ ಒಳಗೆ ಕಂಡವರ. ಲಿಂಗದ ಮೇಲೆ ನಿಮ್ಮ ಭಕ್ತಿ ಅಂಗೈ ಒಳಗೆ ಕಾಣತೈತಿ. ಮಸ್ತಕ ಮುಟ್ಟಿದ್ರೆ ಆಗುದು ಮುಕ್ತಿ, ಎಂಥದ ನಿಮ್ಮ ಹಸ್ತದ ಶಕ್ತಿ. ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ದೇವರ. ಜನರ ಮನಸ್ಸು ಬಾಳ ಮಂಗ ತಿರುಗುತ್ತಾವ ಹರ್ಕೊಂಡ ಹಂಗ, ಎಲ್ಲರ ಮನಸ್ಸಿಗೆ ಮುಟ್ಟುವಂಗ ನುಡಿಯಲ್ಲಿ ನಿಮ್ಮ ಕಟ್ಟಿದ ಜಂಗ. ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ದೇವರ. ಜಂಗ ಕಟ್ಟಿ ಜೋಳಿಗೆ ಹಾಕಿ ಜನರಿಗೆ ಕೊಟ್ಟಿರ ತಿಳುವಳಿಕೆ, ಜ್ಞಾನ ಎಂಬುದು ನೀರು ಹಾಕಿ ಭಕ್ತಿ ಎಂಬುದು ಮುಡ್ಸಿರಿ ಮಳಕಿ. ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ದೇವರ. ಜನರ ಮನಸ್ಸು ಬಾಳ ಮಂಗ ತಿರುಗುತ್ತಾವ ಹರ್ಕೊಂಡು ಹಂಗ, ಎಲ್ಲರ ಮನಸ್ಸಿಗೆ ಮುಟ್ಟುವಂಗ ನುಡಿಯಲ್ಲಿ ನಿಮ್ಮ ಕಟ್ಟಿದ ಜಂಗ. ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ದೇವರ. ಜೋತ್ ಬಿದ್ದಂಗೆ ಅಲದ ಜಡಿಯ, ಅರಳಿದಂಗೆ ಕ್ಯಾದಿಗೆ ಹೊಡಿಯ, ಕಾಸಿದಂಗೆ ಕೆಬ್ಬಣ್ಣ ಚೆಡಿಯ, ಬೀಳಿಗೆ ಬಿದ್ರಿ ಸಿದ್ಧನ ನುಡಿಯ. ಜಗತ್ತು ಬರಿತಾ ಜಂಗಮರ, ಜಗಕ್ಕೆ ನೀವೇ ದೇವರ, ಜಗಕ್ಕೆ ನೀವೇ ದೇವರ ಅಂತ ಇವೆಲ್ಲ ಇನ್ನು ಅಪ್ಪಗಳು ನೋಡ್ರಿ. ಅವ್ರ ಹಣಿ ಮೇಲೆ 3 ಬತ್ತಿ ಏನು ಡಾಳ ಐತಲ್ಲ, ಸಂಬಾಣ ತ್ರಿಶೂಲಕ್ಕೆ ಟಿಸಲೋ 3, ಹಣಿ ಮೇಲೆ ಈ ಬುತ್ತಿ ಗೆರಿಗಳು 3, ಕೈಲಾಸದಾಗ ತ್ರಿಮೂರ್ತಿಗಳು 3, ಕೈಲಾಸ ಬಾತಾಳ ಭೂಲೋಕ 3, ಮಾನವನ ದಿನದ ಸಂತಿಯು 3, ಬಿತ್ತು ಕೂರಿಗೆ ತಾಳವು 3, ಬಾಲ್ಯ ಯೌವನ ಮುಪ್ಪವು 3. ಈ 3ರಿಂದಾಗ ಸಂತಿ ಮಾಡ್ಕೊಂಡು ಅವ್ರ 3 ಒಲಿಗುಂಡು ಹೆಂಗೆ ಒಲಿ ಮ್ಯಾಗಿಟ್ಟು ಅಡುಗೆಗೆ ಬೇಕಾಗ್ತವೆ, ಅವ್ರ ಹಣಿ ಮ್ಯಾಗ ಇವತ್ತಿಗೂ ಆ 3 ಒಟ್ಟು ಹಣಿ ಇವತ್ತೈತಿ. ಅವರು ನಿಜವಾಗ್ಲೂ ಅವರು ಶಕ್ತಿವಂತರು. ಅವ್ರು ಹೆಂಗೆ ಅದಾರಂದ್ರೆ ಹುಗ್ಗಿ ಗಡಿಗೆಯಾಗಿ ಹುಟ್ಟಿದ್ದಂಗೆ ಬೇಕಾದಷ್ಟು ಸುಟ್ಟರು ಅದು ಹುಟ್ಟು ತಿರುಗಾಡ್ದತ್ತಲ್ಲ ಹಂಗೆ. ಮತ್ತು ಮಜ್ಜಿಗೆ ಗಡಿಗೆಯಾಗಿ ಕಡ್ಗೋಲಿದ್ದಂಗೆ ಬೇಕಾದಟ್ಟು ಬ್ಯಾಂಡಿ ಕಾಣ್ಲಂಗೆ ಆದರೂ ಏನೂ ನಮ್ಮ ಮತ್ತೇಲಿ ಏನೂ ಇಲ್ಲ, ನಮ್ಮ ಮತ್ತೇಲಿ ಬುದ್ಧಿ ಇಲ್ಲ ಅಂದರು ಅವ್ರು ಹೆಂಗಾರ ಮಾಡಿ ಕಡ್ದು ನಿಮ್ಮ ಮನಸ್ಸಿನಾಗ ಮಾಡಿ ಭಕ್ತಿ ಬೆಂಡಿ ಮೂಡ್ಸತ್ತಾರ ಅನ್ನೋದು ನಂಬಿಕೆ ಐತಿ. ಅವ್ರ ದಗದ ಮತ್ತಿನ್ನು 3 ಒಲಿಗೊಂಡು ಹೆಂಗೆ ಹೊತ್ಕೊಂಡು ಕೂತಾವ ಹಂಗೆ ಈ ಜಗತ್ತಿನ ಭಾರಣ ಅವ್ರ ತಲೆ ಮ್ಯಾಗೈತಿ. ಈ ಜಗತ್ತಿನ ಭಾರ ಗುರುಗಳ ತಲೆ ಮ್ಯಾಗೈತಿ. ಯಾಕಂದ್ರೆ ನಮಗೆ ಗೊತ್ತಾಗುವುದಿಲ್ಲ. ಅವರು ಅಲ್ಲಿದ್ದ ಬರೋ ಮುಂದೆ ಬೇಡ್ಕೊಂಡ ಬಂದಾರ. ಶಿವದಾರಕ್ಕೆ ಗಟ್ಟಿನಂಗೆ ಶಿವದಾರ ಕಟ್ಕೊಂಡು ಏನು ಅಲ್ಲಿದ್ದು ಬಂದಾರ. ನಿಮಗೊಂದು ಹೇಳ್ತೀನಿ, ಎಲ್ಲ ಹಾವಿಗೂ ಹೆಡಿ ಇರಂಗಿಲ್ಲ. ಎಲ್ಲ ಹಾವಿನ ತಲೆ ಮ್ಯಾಗೂ ಪದ್ಮ ಇರಂಗಿಲ್ಲ. ಪದ್ಮ ಯಾರಿಗಿರ್ತೈತಿ ಅಂದ್ರೆ ಅದು ನಾಗ ಹಾವಿಗೆ ಒಂದ ಪದ್ಮ ಇರ್ತೈತಿ, ಮತ್ತೆ ಹಾವಿಗೂ ಪದ್ಮ ಇರಂಗಿಲ್ಲ. ಹಂಗೆ ಅವರು ಜಂಗಮರಿಗೆ ಆ ಶಕ್ತಿ ಐತಿ. ಅವ್ರು ನಮ್ಮನ್ನು ಆಳುವಂಥ ಶಕ್ತಿ ಐತಿ. ಅವ್ರ ಪಾದಕ್ಕೆ ನಮ್ಮನ್ನು ಬಗ್ಸುವಂಥ ಶಕ್ತಿ ಐತಿ. ಅದಕ್ಕೆ ಅವ್ರ ಅಂಗೈಯೊಳಗೆ ಅಡಿಗೆ ಐತಿ. ಅವ್ರು ಒಂದಿಟ್ಟು ಗಟ್ಟಿಯಾಗಿ ನಿಂತರು ಅಂದ್ರೆ ನಾವೆಲ್ಲರೂ ಮುಂದೆ ಅವ್ರ ಬೆನ್ನು ಹತ್ತಿ ಎದ್ದೇವಂದ್ರೆ ಹಬ್ಜನ್ ಹುಳ ಎದ್ದಾಗ ಮಂದಿ ಹೆಂಗೆ ಕೈ ಮ್ಯಾಕೆ ಎತ್ತಬೇಡ ಗಪ್ಪಿರುತ್ತಾರಲ್ಲ, ಹಂಗೆ ಆಗಬೇಕು. ಇದು ಕ್ರಾಂತಿ ಆಗ್ಲಾರ್ದ ಶಾಂತಿ ಆಗುವುದಿಲ್ಲ. ನಾವೆಲ್ಲರ ಮಂತ್ರಕ್ಕೆ ಮಾವಿನಕಾಯಿ ಅಂತೂ ಬೀಳುವುದಿಲ್ಲ. ನೀವೇನ ಹಳ್ಳಿಗೂ ಎಲ್ಲರೂ ಗಟ್ಟುಳು ಮಂದಿ ನಿತ್ರೆ ಶುದ್ಧ ಆಕತಿ. ಇಲ್ಲಿಕಂದ್ರೆ ಅವ್ರಿಗೆ ಅಂಜಿಸಿ ಇವ್ರಿಗೆ ಅಂಜಿಸಿ ಈ ಬುರ್ಬುರ್ ಬಸವಣ್ಣ ಗೋಣ್ ಹಾಕೋರ್ಗತ್ತೆ ನಾವು ಗೋಣ್ ಹಾಕೋತ ಹೋದೇವಂದ್ರೆ ಅವ್ರು ನಮ್ಗೆ ಹಿಂಗೆ ಆಡಿಸ್ಕೊತ ಹೋಗಿಬಿಡ್ತಾರೆ. ಅವ್ರು ಹಿಂಗೆ ಆಡಿಸ್ತಾರೆ. ಅವ್ರೇನು ಮತ್ತೆ ನೋಡ್ರಿ ಅಲಬರ್ಜಿ ಅಲ್ರಿ. ಮತ್ತು ಅವರೆಲ್ಲ ಹೆಂಗಂದ್ರೆ ನಾನು ನಿಮ್ಮ ಮುಂದೆ ಹೇಳ್ತೀನಿ, ಒಂದು ಹಳ್ಳಿಯಾಗ ಲಗ್ನಕ್ಕೆ ಹೋಗಿದ್ದೆ. ಆ ಮುದುಕಿಗೆ ಒಬ್ಬಾಕೆ ಮಗಳು. ಆ ಮುದುಕಿಗೆ ಒಬ್ಬಾಕೆ ಮಗಳು ಆಗ ಅಲ್ಲೇ ಇದ್ದರು, ಅಳಿಯಾಕೆ ಕೊಟ್ಟಿದ್ರು. ಅವ ಕೆಟ್ಟ ಸರಿ ಹುಡುಕಿದ್ದ. ಅವನೊಂದು ಮಗಳಿತ್ತು. ಆ ಮಗಳನ್ನ ಅವ್ರು ತಗೋಬೇಕ, ತಾಯಿ ತಂದಿ ನನ್ನ ಮೊಮ್ಮಗಳು ಮನೆಗೆ ಯಾಕೈತಿ ತಗೋಬೇಕಂತೇಳಿ ಅವ್ರು ಹತ್ತಿದ್ರು. ಈಗ ನಿಮ್ಗತಿ ಅಲ್ಲ, ನಮ್ಮ ಹುಡುಗಿ ನೌಕರಿದವನ ಕೊಡ್ತೇವೆ, ಸಾಲಿ ಕಲ್ತತಿ ನೌಕರಿದವನಿಗೆ ಕೊಡ್ತೇವೆ. ಹಂಗಿದ್ದಿದ್ದಿಲ್ಲ ಮೊದಲಿನ ಮಂದಿ. ನಮ್ಮ ಮಂದಿ ಹಂಗಿದ್ದಿದ್ದಿಲ್ಲ. ಹೆಣ್ಣೊಂದ ಹಡದಿನಿ ಬಣ್ಣದ ಗೌರಿನ ಅಣ್ಯರಿಗೆ ಹೆಂಗೆ ಕೊಡಲೇವ ನನ್ನ ಮಗಳ ಬೆನ್ನಿಲಿ ಬಿದ್ದು ತಮ್ಮಾಗ ದಾರಿ ಏರದೇನ. ಅವಾಗ ನಮ್ಮ ಮವುಗಳು ಹೇಳ್ತಿದ್ರು, ನಾ ತವ್ರ ಮನೆಗೆ ಕೊಡ್ತೀನಿ. ಕರಿಯ ಸೀರೆ ಉಟ್ಟು ಕೆರೆಯ ನೀರಿಗೆ ಹೋದೆ,
ಕರಿಯ ಸೀರೆ ಉಟ್ಟು ಕೆರೆಯ ನೀರಿಗೆ ಹೋದೆ, ಕರ್ದ ಕೇಳ್ಯಾರ ಬಲು ಮಂದಿ, ಕರ್ದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ತಮ್ಮ ಉಡಿಸ್ಯಾಣ. ಅವಾಗ ಹೆಣ್ಮಕ್ಳು ಏನು ಮಾಡ್ತಿದ್ರು ಅಂದ್ರೆ ಸೀರೆ ತವ್ರ ಮನೆಯಾಗಿದ್ದು ಉಟ್ಕೊಂಡು ಮಾಂದ್ರಿಲ್ಲ, ಕೊಡ ಬರ ಬಗಲಾಗಿ ಇಟ್ಕೊಂಡು ಹೋಗ್ಬೇಕು, ಇಲ್ಲಿ ಕರ ಒಗ್ಯಾನ್ ತಲೆ ಮ್ಯಾಗ ಇಟ್ಕೊಂಡು ಒಗ್ಯಾಕರ ಹೋಗ್ಬೇಕು. ಯಾಕಂದ್ರೆ ಸೀರೆ ಯಾವಾಗ ತಂದು ಏನು ತಂದು ಕೇಳುವಂಥ ಅವಾಗ ಒಂದು ಇದು ಇತ್ತದ, ಅದು ಗತ್ತಿತ್ತ, ಆ ಗತ್ತಿರ್ತಿತ್ತು ಅವಾಗ ಅಂತ ಅದು ಇತ್ತು. ಅವಾಗ ಏನೋ ಹೇಳಕತ್ತೀನಿ ಮರ್ತಿ. ಅದಕ್ಕೆ ಇನ್ನು ನೀವೆಲ್ಲರೂ ನೋಡು, ಪಿಲ್ಲೆದ ಕಾಲಾಕಿ ಅರಸನ ಮೇಯ್ ಹಾಕಿ ಸರ್ಪಣಿ ಕಾಲಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ, ನಿಲ್ಲಸ ತಮ್ಮ ನಿನ್ನ ಕುದುರಿ. ಅರಸನ ಸರ್ಪಣಿ ಕಾಲಾಕಿ ಅರಸನ ಮೇಯಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ, ಪಾರ್ವತಿ ಶಿವಗ ಬಲು ಜೋಡ. ಎಷ್ಟು ಪಿಲ್ಲೆದ ಕಾಲಾಕಿ ಮೆಲ್ಲಕ್ಕೆ ಬರ್ತಾಳ, ನಿಲ್ಲಸ ತಮ್ಮ ನಿನ್ನ ಕುದುರಿ ನನ್ನ ಮಗಳ, ಎಲ್ಲರಿಗೆ ಹೇಳಿ ಬರ್ತಾಳ. ಆವಾಗ ಹೆಣ್ಮಕ್ಳು ಗಂಡ ಅವಾಗ ಕುದುರೆ ಮ್ಯಾಗಾರ ಎತ್ತಿನ ಕಂಟ್ಲಿ ಎತ್ತಿನ ಮ್ಯಾಗಾರ ಬರ್ತಿದ್ರು, ಅವಾಗ ಅದನ್ನ ಇರ್ತಿದ್ರು. ಈಗೇನು ಎಲ್ಲ 4 ಕಾಲಿ ಕಾರ್ ಮೋಟ್ರ ಇಲ್ಕೊಂಡು ಗೊಯ್ಯಿರುವಂಥ ಕಾರ್ ಪಟ್ಪಾಟಿ ಇದ್ರಾಗ ಬರ್ತಾರೆ, ಎಲ್ಲಿ ನಿಂತಿಸೋದು, ಬ್ರೇಕ್ ಇರುವುದಿಲ್ಲ ಅವು ಗಾಡಿ, ಹಂಗಿರ್ತೈತಿ. ಅದಕ್ಕೆ ಅವಾಗ ಮಕ್ಕಳು ತವ್ರ ಮನೆಗೆ ಕೊಡಬೇಕು ಅನ್ನುವಂಥ ಬುದ್ಧಿ ಇರ್ತಿತ್ತು. ತವ್ರ ಮನೆಗೆ ಕೊಡ್ರಿ, ಊರಾಗಿದ್ದೂರಾಗ ಚಲೋ ದುಡಿಯೋರಿದ್ರೆ ಕೊಡ್ರಿ, ರೈತರಿಗೆ ಕೊಡ್ರಿ. ನಿಮ್ಮ ಮುಂದೆ ನಿಮ್ಗೆಲ್ಲರಿಗೂ ಕೈ ಜೋಡಿಸಿ ಹೇಳ್ತೀನಿ, ನೀವೆಲ್ಲರೂ ನೌಕರಿ ಯಾವ ಕೊಡ್ತೀನಿ ಅಂದ್ರೆ ನೋಡ್ರಿ, ನಮ್ಮ ದೇಶನ ನೀವು ಹೆಣ್ಮಕ್ಳು ಹಾಳು ಮಾಡಿ ಇಡ್ತೀರಿ. ಹೌದು, ಭಾಳ ಕೆಟ್ಟೈತಿ. ಈಗ ನೀವು ಕೈ ಮುಗಿದು ಹೇಳ್ತೀನಿ, ಕೀಲಿಕಾಯಿ ಒಟ್ಟ ಮಣಿತಾನ ಕೀಲಿಕಾಯಿ ನಿಮ್ಮ ಕೈಯಾಗದಾವು. ಇವು ಗಂಡು ಮಕ್ಳು ಏನಿಲ್ಲ, ಅವು ಸೌಂತಿಕಾಯಿ ಹೊಲ ಬೆಚ್ಚ ನಿಂದಿರ್ಸ್ದಂಗೆ ಇಟ್ಟು ನಿಂತಿರ್ತಾವೆ, ಏನೂ ಇಲ್ಲ ಅವು, ಅವ್ರು ಏನೂ ಇಲ್ಲ, ಅವ್ರದ್ದು ಏನೂ ಕೆಲಸ ಇಲ್ಲ. ಅದಕ್ಕೆ ನೀವು ಏನು ಮಾಡ್ತೀರಿ ತಾಯಿಗಳ್ರಿ, ನಿಮ್ಗೆಲ್ಲರಿಗೂ ಕೈ ಜೋಡಿಸ್ಕೊಳ್ತೀವಿ. ನಮ್ಮ ಸಮಾಜ ಸುಧಾರಣೆ ಆಗ್ಬೇಕಾದ್ರೆ, ನಮ್ಮ ಬದುಕು ಬಂಗಾರ ಆಗ್ಬೇಕಾದ್ರೆ ನೀವು ನಿಮ್ಮ ಮಕ್ಕಳನ್ನ ಸಾಲಿ ಕಲಿಸ್ರಿ, ಶಾಣ್ಯರು ಮಾಡಿರಿ, ಹಂಗೆ ಬ್ಯಾಡ ನೋಡಿದಿಲ್ಲ. ಅವ್ರ ತಕ್ಕ ನೋಡಿ ಕೇರಿಂದ ಮನ್ಯಾಗ ಕಳು ಬಳ್ಯಾಗ ಲಗ್ನ ಮಾಡಿರಿ. ಆವಾಗ ಅಡುಗ ನಮ್ಮ ಮನೆಯ ಮಕ್ಕಳು ಬಿಟ್ಟು ಅವ್ರು ಬೇರೆ ಊರಿಗೆ ಅಡ್ಡಾಡೋದು, ನೀವು ಬೇರೆ ಊರ್ದಾಡೋದು, ನೀವು ಇಟ್ಟೆಲ್ಲ ಕಲ್ತೀನಿ ಶಾಣ್ಯರಾಗಿ ಏನು ಮಾಡೋದು? ಏನೂ ಇಲ್ಲ. ನೀವು ಕಲ್ತದಕ್ಕೂ ಏನು ಎಷ್ಟು ಶಾಣ್ಯರಾದ್ರೂ ಏನೂ ಮಾಡೋಕೆ ಆಗೋದಿಲ್ಲರಿ. ಒಂದು ತುತ್ತನ್ನ ಒಂದು ಚೆರಿಗೆ ನೀರ ಅಟ್ ಮಾಣ ಮುಚ್ಕೊಳಕ್ಕೆ ಒಂದು ಗೇನು ಬಟ್ಟಿ ಇಟ್ಟು ಬಿಟ್ರೆ ಯಾವ ಸಾವುಕಾರಿಕೆ ಒಳಗೂ ಏನಿಲ್ಲ, ಯಾವ ದರ್ಬಾರ್ದಾಗೂ ಏನಿಲ್ಲ, ಎಲ್ಲೂ ಏನೂ ಇಲ್ಲ. ಮುಂದೆ ಬಂಗಾರ ಮಂಚ ಮಾಡಿಸಿ ಬೆಳ್ಳಿ ಗಾದಿ ಮಾಡಿಸಿ ಮಕ್ಕೋರಿ, ನೀವು ತಿನ್ನೋದು ಒಂದು ತುತ್ತನ್ನ, ಒಂದೇ ತುತ್ತಣ್ಣ. ಯಾಕಂದ್ರೆ ನಮ್ಮ ಅಪ್ಪಗಳು ಅದನ್ನೆಲ್ಲ ಇಡೀ ದಿವಸ ಬಿತ್ತಿ ಬೆಳೆದು ಹೋಗ್ಯಾರ ಅದನ್ನು ಬದುಕು. ಅವ್ರು ಹೆಂಗೆ ಬೆಳಿಬೇಕು ಹೆಂಗೆ ಮಾಡಿ ಬೆಳೆದ್ರು, ಆದರೆ ನಮಗೆ ಅಂಥ ಶಕ್ತಿ ಇಲ್ಲ. ಇನ್ನೂ ಅವ್ರ ಆಶೀರ್ವಾದ ನನಗೆ ಮಾತಿಗೊಮ್ಮೆ ಅವ್ರು ಎಲ್ಲಾರ ಫಂಕ್ಷನ್ಗಿದ್ರು ಅಂದರೆ ಒಂದು ದಿವಸ ಜಾನಪದ ಬಗ್ಗೆ ನಾನು ಕರೆಸಿದ್ರು, ಅಪ್ಪಗಳು ನಾನು ಕರೆಸಿ ಎಲ್ಲಾರು ಒಂದು ದೂರ ಮೇಲೆ ಕೂತು ಹಿಂದೆ ಕುಂದಿರ್ತಿದ್ರು. ನನಗೆ ಘಟಪ್ರಭಾಕ್ಕೊಮ್ಮೆ ಕರೆಸಿದ್ರು. ಘಟಪ್ರಭಾಕ್ ಕರೆಸಿ ಬೆಳಗಾವಿ ಅಜ್ಜಾರು ಸಿದ್ದಪ್ಪ ಹಿಂಗೆ ಅಜ್ಜಾರು ನಿನಗೆ ಬಾ ಅಂದಾರ ಅಂತಂದ್ರೆ ಹೋದೆ. ಅಜ್ಜಾರು ಎಲ್ಲಾರು ಊರಿಗೆ ಹೋಗಿರ್ಬೇಕು, ನನಗೆ ಯಾರು ಮಾತಾಡಕ್ಕೆ ಹಚ್ಚಿರ್ಬೇಕು ಅಂತೇಳಿ ನಾ ಹೆಂಗೆ ಮಾತಾಡಿದ್ದೀನಿ ಇಂಥ ಗಂಪಾಡು 4 ಮಾತು ಮಾತಾಡಿದ್ನಿ. ಕೆಳಗೆ ಕುಂದಿರ್ತಿದ್ನಿ. ಅಜ್ಜಾರು ಅಷ್ಟು ದೂರ ಇದ್ದು ಕೇಳಿಂದ ಸಣ್ಣ ಮಾಡಿ ಕರೆದ, ಚಲೋ ಮಾತಾಡಿದಪ್ಪ ಜಾನಪದ ಬಗ್ಗೆ, ನಮ್ಮ ಹಳ್ಳಿಗಾಡಿನ ಬಗ್ಗೆ ಅಂತೇಳಿ ನನಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದರು. ಅವ್ರ ಆಶೀರ್ವಾದ ಅವು ಎಲ್ಲಿರ್ತೈತೆ ಒಂದು ದಿವಸ ನನಗೆ ಕಾರ್ಯಕ್ರಮ ಮಾಡ್ತಿದ್ರು. ಇನ್ನು ಅಂಥವ್ರನ್ನೆಲ್ಲ ನಮಗಿಲ್ಲ. ಯಾಕಂದ್ರೆ ಕಾಗಿ ಕಪ್ಪರತಿಂದ ಬೀಜಲ್ಲಿ ಉಗುಳ್ಯಾವ, ಬೀಜ ಬಿದ್ದಲ್ಲಿ ಮರ ಹುಟ್ಟಿ, ಬೀಜ ಬಿದ್ದಲ್ಲಿ ಮರ ಬಿಟ್ಟು ಸಿದ್ದೇಶ್ವರ ಸ್ವಾಮಿ ಎಲ್ಲರ ಮನದಾಗ ನೆರಳಾಗಿ ಅಂತೇಳಿ ನಮ್ಮೆಲ್ಲ ಕರ್ನಾಟಕ ಒಂದಲ್ಲ ಎಲ್ಲ ದೇಶಕ್ಕೂ ನಮ್ಮ ಗುರುಗಳು ಅವರು ನೆರಳಾಗ್ಯಾರ. ಎಲ್ಲರ ಆತ್ಮದಾಗ ಎಲ್ಲರೂ ಎದಿ ಸಿಂಹಾಸನದಾಗ ಇವತ್ತಿಗೂ ಅದಾರ. ಎಲ್ಲ ಮೊಬೈಲ್ದಾಗ ಎಲ್ಲಿ ನೋಡಿದ್ರು ಅವ್ರು ಅದಾರ, ಅವರು ಇವತ್ತು ಅವ್ರೇನು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮೊಳಗೆ ಅದಾರ, ನಮ್ಮ ಆತ್ಮದಾಗ ಅದಾರ. ನೀವು ನಿಮ್ಮ ಮನೆಗೊಳಗೆ ನಿಮ್ಮ ನೀವು ಶುದ್ಧ ಮಾಡ್ಕೋರಿ, ಭಾಳ ಚಲೋ ಆಕೈತಿ ಅಂತ ನಾ ಹೇಳ್ತಾ, ನನಗೆ ಈ ಜಾನಪದದ ಬಗ್ಗೆ ಹೇಳಬೇಕು ಅಂದ್ರೆ ಏನು ಹೇಳಬೇಕು? ಎಲ್ಲ ನೀವು ಕಲ್ತವ್ರದಿರಿ, ನೀವು ಶಾಣ್ಯಾರದಿರಿ. ಜಾನಪದ ಎಲ್ಲಿ ಇಲ್ಲ. ಒಂದು ಅಂದ್ರೆ ದಡ್ರಿಗೆ ಧೈರ್ಯ ಭಾಳತ್ತ, ಶಾಣ್ಯಾರಿಗೆ ಸಂಶಯ ಭಾಳತ್ತ. ನಾನು ಹಂಗೆ ಮಾತಾಡಕ್ಕೆ ಬರೋದಿಲ್ಲ. ಎಲ್ಲರಿಗೂ ನಿಂತು 1-2 ಮಾತಾಡಿಬಿಡ್ತೀನಿ, ಎಲ್ಲರೂ ನನಗೆ ಹೌದು ಹತ್ತಾರ. ಮತ್ತು ನಿಮ್ಮ ಮುಂದೆ ಹೇಳ್ತೀನಿ, ಎಷ್ಟು ಮಜಾ ಐತಿ ಅಂದ್ರೆ
ನಾನು ಸಾಲಿಗೆ ಒಂದು 2-3 ತಿಂಗಳು ಸಾಲಿಗೆ ಹೊಂಟಿದ್ದೀನಿ ರೀ. ಸಾಲಿಗೆ ಹೊಂಟಿದ್ನಿ, ಅವಾಗ ಮಾಸ್ತರ್ಗಳು ಬಿಡ್ತಿದ್ರು. ಈಗ ನಂಗೆ ಸಂಭಾಯ್ತು ಮಾಸ್ತರ್ಗಳು ಇರ್ತಿದ್ದಿಲ್ಲ. ಈಗ ಗಂಡುಗಳು ಸಂಭಾಯ್ತು, ಮಾಸ್ತರ್ಗಳು ಸಂಭಾಯ್ತು. ಅಲ್ಲಿ ಪೊಲೀಸರು ಸಂಭಾಯ್ತು, ಅವರು ಬಡಿಯಾಗೇ ಇಲ್ಲ. ಯಾರು ಕೈ ಅನ್ನಂಗಿಲ್ಲ. ಈಗ ನೀವು ಹೆಂಗತ್ತೀರಿ ಹೆಂಗ ಹೇಳ್ತಾರ ಒಟ್ರು ಅಂತ ಸಂಭಾಯ್ತಿದ್ರು. ಅವಾಗ ಮಾಸ್ತರ ಒಂದು ಹುಡುಗ ಸಾಲಿ ಬಿಟ್ಟಿತ್ತು. ಸಾಲಿ ಬಿಟ್ಕೊಳ್ಳೇನೋ ಮಾಸ್ತರ ಹುಡುಗನ ಬಡ್ದ ಕೆರಿಂದ ಹಿಂಗೆ ಚಕ್ಕ ಕೊಟ್ಟು ಗೂಟ್ಗೆ ಹಾಕಿಬಿಟ್ರು. ಆ ಹುಡುಗನ್ ಏನು ಗೂಟ್ಗೆ ಹಾಕಿದ್ರು, ನಾ ಪಾಟಿ ಚೀಲ ಬಗಲಾಗಿ ಇಟ್ಕೊಂಡು ಹೊಲ ಕಡೆ ಮೆಟ್ಟು ಬಿಟ್ಟಾವ. ಹೊಳ್ಳಿ ಊರ ಕಡೆ ಬರಲಿಲ್ಲ. ನಮ್ಮಪ್ಪ ಸಾಲಿ ಕಲಿ ಅಂದ್ರೆ ನಾವು ಅಲ್ಲಿ ಅಂದು ಸಾಲಿಗೆ ಹೋಗಿ ಶಾಣ್ಯ ಎಲ್ಲಿ ಮಾರ ಅಲ್ಲಿ ಬಿಡ್ತಾರೆ. ಅಲ್ಲಿ ನಾ ದನಕ್ಕೆ ಹೋಗ್ತೀನಿ, ಕುರಿಗೆ ಹೋಗ್ತೀನಿ, ಆಡಿಗೆ ಹೋಗ್ತೀನಿ. ಅಲ್ಲಿ ಅಂದ್ರೆ ಗಳಕ್ಕೆ ಹೋಗ್ತೀನಿ. ಆದ್ರೆ ನಾ ಸಾಲಿಗೆ ಒಲ್ಲೆ ಅಂದು ಗಳೆ ಹೊಡ್ಕೋತ ಹೊಲ ಕಡೆ ಬಂದುಬಿಟ್ನಿ, ಕಾತ್ಕೋತ ಬಿಟ್ನಿ. ಆದ್ರೆ ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ, ಸಾಲಿ ನಾ ಬಿಟ್ಟಿನಂದ್ರೆ ಸಾಲಿ ನನ್ನ ಬಿಡುವಲ್ಲ. ಸಾಲಿ ನನ್ನ ಬಿಡುವಲ್ಲ. ದಿನ ಒಂದೊಂದು ಸಾಲಿಗೆ ಹೋದ ನಾದಾಕತ್ಯಾರ ನನ್ನ. ಅವ್ರ ಮುಂದೆ ಹೇಳೋದು ಸಾಲಿಗೆ ಹುಡುಗರಿಗೆ ಎಲ್ಲ ಯೂನಿವರ್ಸಿಟಿ ಕಾಲೇಜ ಇವು ಸಣ್ಣ ಸಾಲಿಗಳು 10ನೇ ಸಾಲಿಗಳು ಇವೆಲ್ಲ ಸಾಲಿಗಳಿಗೆ ಓದೋದು ನನ್ನ ಹಚ್ಚಿದ್ರು. ಇದು ಎಂಥ ಕಾಲಪ್ಪ, ಇದು ಎಂಥ ಕಾಲಪ್ಪು. ತಲಿ ಬಾಲ ಇರಲಾರ್ದ ಕಲಿ ಕಾಲಪ್ಪು. ಒದ್ದೇನು ಬಿಡದೆ ನನ್ನವರಿಗೆ ಅಧಿಕಾರ ಗದ್ದಿಗಪ್ಪು. ನಮ್ಗೆ ಯಾಕೆ ಬೇಕಣ್ಣು ಮಂದಿಗೆ ಏನೂ ಇಲ್ಲಪ್ಪು. ಎಂಥ ಕಾಲೋತೋ ಕಾಲ ಎಂಥದ್ದು ಬಂತು, ಎಂಥ ಕಾಲೋತೋ ಕಾಲ ಎಂಥದ್ದು ಬಂತು. ಮೈ ಮುರಿದ ದುಡಿ ಅವ್ರೀಗ ಭೂಮಿಯಾಗ ಇಲ್ಲಂಗಾತು. ಹರಾಮ್ ತಿಂದ ತಿರುಗು ಮಂದಿ ಊರಾಗ ಹೆಚ್ಚಿಗಾದ್ರು. ದೇವ್ರಂತ ತಿಳ್ಕೊಂಡು ಅವರು ದೆವ್ವಾಗಿ ಬಿಟ್ರು. ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿ ಇಟ್ಟ ಹೊಂಟ್ರು. ಎಂಥ ಕಾಲೋತೋ ಕಾಲ ಎಂಥದ್ದು ಬಂತು. ಧರ್ಮದ ನ್ಯಾಯ ಹೇಳು ಹಿರಿಯಾಗ ಮರ್ಯಾದೆ ಇಲ್ಲಂಗಾತು. ಸುಳ್ಳು ಹೇಳಿ ಸುಲಿಗೆ ಮಾಡೋರಿಗೆ ಬಾಸಿಂಗ್ ಬಾಲ ಬಂತು. ಕಣ ಕಡ್ದ ನೀರು ಹೊಡೆದ ರಾಶಿ ಮಾಡುದೋತು. ನೈನದಾರಾಗ ಮಿಷಣದಾಗ ರಾಶಿ ಮಾಡುದು ಬಂತು. ಎಂಥ ಕಾಲೋತು ಕಾಲ ಎಂಥದ್ದು ಬಂತು. ಅಂತಾದ ಹೋಗಿ ಮೈ ತುಂಬ ಅರ್ಬಿ ಉಟ್ಟ ಸಿನಿಮಾ ಮಾಡವ್ರಾದ್ರು. ಮುರ್ದ ಅರ್ಬಿ ತೊಟ್ಟ ಬತ್ಲೆ ಕುಣಿಯವ್ರು ಬಂದ್ರು. ಅಂತ ಕಾಲೋತು ಕಾಲ ಎಂಥದ್ದು ಬಂತು. ಅಂತಾದ ಹೋಗಿ ಧರ್ಮದ ಅಂತಾದ ಹೋಗಿ ಇಂತಾದ ಬಂತು. ಇಂತಾದ ಹೋದ ಮೇಲೆ ಮುಂದೆ ಏನು ಐತು. ಎಂಥ ಕಾಲೋತು ಕಾಲ ಎಂಥದ್ದು ಬಂತು. ಎಂಥ ಕಾಲೋತು ಕಾಲ ಎಂಥದ್ದು ಬಂತು ಅಂತ. ಮತ್ತೆ ಒಕ್ಕಲ್ತನ ನಾನು ಮಾಡಿ ಇದ್ರಾಗ ಯಾವ್ದು ಇದ್ರಾಗ ಹೇಳಿದ್ದೇನೆ ಮಾಡಿ ತೀರ್ದಾಳ ಕರ್ಕೊಂಡು ಹೋಗಿದ್ರು. ಏನೋ ಮಾತಾಡಿ ಬಿಟ್ನಿ. ಎಲ್ಲರೂ ಫೋನ್ ಹಚ್ಚಾಕತ್ತಿರು. ಏನು ಸಿದ್ದಪ್ಪ ಏನು ಮಾತಾಡಿಲ್ಲ. ನಮ್ಮ ಹಿಂದಿನ ಹಿರಿಯರು ರಾಶಿ ಮಾಡಿ ಜೋಳದ ಕಣ್ಣಿಗೆ ದಂಟು ಕಿತ್ತು ಕೌತಿದ್ದಿಲ್ಲ. ಅವಾಗ ಜೋಳ ಕಿತ್ತು ಗೂಡು ಬಡದು ತೆನಿ ಮುರಿದು ರಾಶಿ ಮಾಡಿ ಆ ತೆನಿ ಬಣ್ಮಿ ಓಡ್ತಿದ್ರು. 6 ತಿಂಗಳು ವರ್ಷ ತಕ್ಕ ದನಗಳು ಕಣ್ಕಿ ಮೇವ್ತಿದ್ದು. ಹೊಟ್ಟ ತೊಗರಿ ಹೊಟ್ಟ, ಮುಕ್ಣಿ ಹೊಟ್ಟ, ಹೆಸರು ಹೊಟ್ಟ ಎಲ್ಲ ಬಳ್ಳಿ ಕಾಳು ಬಡ್ಕೊಂಡು ಹೊಟ್ಟಿಡ್ತಿದ್ರು. ಈ ಹೊಟ್ಟಿಲ್ಲ, ಕಣಿಕಿಲ್ಲ, ಯಾರ ಮನ್ಯಾಗೂ ಚೀಲಗಟ್ಲೆ ಜೋಳ ಇಲ್ಲ, ಏನೂ ಇಲ್ಲ. ಇಲ್ಲಿ ಒಟ್ಟು ಮಿಷನ್ ಹಚ್ಚಿಬಿಟ್ಟಾರ. ತೊಗರಿ ಹಾಕ್ಯಾರ, ಮಿಷನ್ ಹಚ್ಚಾರ. ಒಂದೆರಡು ಜೋಳ ಗಾಂಜಾಳ ಹಾಕ್ತಾರ, ಮಿಷನ್ ಹಚ್ಚಿಬಿಡ್ತಾರ. ಕಣಿಕಿನ ನೆಲಪಾಲ, ಕಣಿಕಿ ನೆಲಪಾಲ, ಹೊಟ್ಟು ನೆಲಪಾಲ. ನಮ್ಮ ರೈತರ ಬಾಳೆ ಎಲ್ಲ ಮಣ್ಣು ಪಾಲು. ಯಾವುದು ಸುದ್ದಿಲ್ಲ. ಯಾಕಂದ್ರೆ ಈಗ ಎಲ್ಲರೂ ಏನಾಗೈತಾರೋ ಗಾಡಿ ತೊಗೊಂಬರ್ದು ಊರಾಗ ಚೇಂಜ್ ಹೊಡ್ದು ಏನೂ ಇಲ್ಲ. ಅವಾಗ ಯಾವಾಗ ಬರ್ತಿದ್ರು ನಮ್ಮ ಹಿರಿಯರು ಅಂದ್ರೆ ಹಿಂದಿನವರು, ಸುಗ್ಗಿ ಕಾಲ ಎಲ್ಲ ಮುಗಿಸಿದಿಂದ ಸುಗ್ಗಿ ಉಗಾದಿ ಉಗಾದಿ ಮುದ್ದೆ ಐತಂದ್ರೆ ಅವಾಗಟ್ಟು ಊರಾಗ ಬರ್ತಿದ್ರು. ಎಲ್ಲ ಕಣಕಿ ಬಣ್ಮಿ ಒಟ್ಟು ಎಲ್ಲ ಮಾಡಿ ಮನೆಗೆ ಬಂದು ಅವಾಗ ಹಂಗೆ ಕುಂದಿರ್ತಿದ್ದಿಲ್ರಿ. ಮತ್ತು ಅವಾಗ ದೇವಬಾಳಿ ಕಿತ್ತು, ಪುಂಡಿ ನಾರು ಕಿತ್ತು ನಾರು ಮಾಡಿ ಮತ್ತು ಹಗ್ಗಕ್ಕೆ ಕಟ್ಟಿ ಕೂತು ಹಗ್ಗ ಹೊಸುತ್ತಿದ್ರು. ಈಗೆಲ್ಲ ರೊಕ್ಕ ಕೊಟ್ಟತ್ತವ್ರದ್ದು ಏನೂ ಇಲ್ಲ. ಸಂಸ್ಕಾರ ಎಲ್ಲ ಕೆಡಕತ್ತೈತಿ. ನಮ್ಮ ಒಕ್ಕಲ್ತ ಎಣ್ಣೆ ಪುಟ್ಟಿ ಯಾರ ಮನೆ ಆಗದ? ಈಗ ಎಣ್ಣೆ ಪುಟ್ಟಿ ಮಾಡೋರು ಇಲ್ಲ. ಹಳಿ ಅರ್ಬಿ ಸುಟ್ಟು ಮರ ಅಂತೂ ಅವು ಇಲ್ಲ. ಎಣ್ಣೆ ಪುಟ್ಟಿ ಹೆಂಗೆ ಮಾಡ್ತಿದ್ರು ಅಂದ್ರೆ ಮರ ಸುಟ್ಟು ಇವು ಔಡದ ಬೀಜ ಹರಿದು ಅದನ್ನು ಎಣ್ಣೆ ತೆಗೆದು ಅದಕ್ಕೆ ಮರಕ್ಕೆ ಹಚ್ಚಿ ಎಣ್ಣೆ ಪುಟ್ಟಿ ಮಾಡ್ತಿದ್ರು. ತೂರು ಪುಟ್ಟಿ ಮಾಡ್ತಿದ್ರು. ಎಣ್ಣೆ ಪುಟ್ಟಿ, ತೂರು ಪುಟ್ಟಿ, ಬುತ್ತಿ ಪುಟ್ಟಿ ಇಂಥವೆಲ್ಲ ಪುಟ್ಟಿದ್ದು. ಎಲ್ಲ ತತ್ರಾಣಿಗೆ
ತತ್ತಡಿಗೆ ನೀರು ಹಾಕೊಂಡು ಕುಡಿದು ಬ್ಯಾಸಿಯಾಗಿಟ್ಟರು ತರ್ತಡಿಯಾಗಿ ನೀರು ತಣ್ಣಗಿರ್ತಿದ್ದು. ಈಗ ಫ್ರಿಜ್ನಾಗಿದ್ದು ತೈರಿಗೆ ಮತ್ತೆ ಕ್ಯಾವ್ ಇರ್ತಾವೆ, ಅವು ತಣ್ಣನ್ನು ಕುಡ್ರಿ ಕಾವು ಹಾಕಾವ. ಅವು ನೀರು ಅವು ಏನು ನಾವು ಒಟ್ಟ ಸೃಷ್ಟಿಗೆ ತದ್ದು ಇರೋದು ಹೊಂಟು ಬಿಟ್ಟೆವು. ಅರ್ಬಿ ತೊಟ್ಕೋತೇವಿ ಬಾತಿಗಬಾರ್ದು. ಅರಿಬಿ ಒಂದು ಕೌದಿ ಆಗಂಗಿಲ್ಲ, ಒಂದು ಹೊತ್ಕೊಳಕ್ಕೆ ಬರೋಂಗಿಲ್ಲ, ಒಂದು ಹಾಸ್ಕೊಳಕ್ಕೆ ಬರೋಂಗಿಲ್ಲ, ಅಂಥ ಅರಿಬಿ ತೊಗೋತೇವೆ. ಅವಾಗ ನಮ್ಮವುಗಳು ಹಿಂದಿನ ಸೀರೆ ಉಡ್ತಿದ್ರು, ಕೌದಿ ಹೊರುತ್ತಿದ್ರು, ದೋತ್ರ ಇರ್ತಿದ್ದು, ಕೌದಿ ಹೊರುತ್ತಿದ್ರು, ಹೊತ್ಕೊಳಕ್ಕೆ ಬರ್ತಿದ್ದು, ಹಾಸ್ಕೊಳಕ್ಕೆ ಬರ್ತಿದ್ದು. ನಾವು ಹೊಲ್ಲಾಗ ಎಡಿ ಪಡಿ ಹೋದಾಗ ಅವತ್ತು ದೋತ್ರ ಹೊತ್ಕೊಂಡು ಮಕ್ಕೋತಿದ್ದೆವು ಹೊಲ್ಲಾಗ. ಈಗೆಲ್ಲ ಏನು ಬಂದ ಅಂದ್ರೆ ಮಣಿ ಕಟ್ಟ್ಯಾರು, ಬ್ಯಾಸಿಗದಿಂದ ಕೆಟ್ಟ ಕಾವಕ್ಕಾವ, ಥಂಡಿದಿಂದ ತಂಪಾಕಾವು. ಆ ಪರಿಸ್ಯಾಗ ಚಪ್ಪಲ್ ಹಾಕೊಂಡು ಹೇಳ್ತಾರೆ, ಒಟ್ರು ಕಲ್ತಾವ್ರ ಇವ್ರು ಎಲ್ಲರೂ ಕಲ್ತಾವ್ರು ನೋಡ್ತೀನಿ. ಆ ಪರಿಸ್ಯಾಗ ಚಪ್ಪಲ್ ಹಾಕೊಂಡು ಹೇಳ್ತಾರೆ ಮಣಿಯಾಗ. ಅವಾಗ ನಮ್ಮ ಹಿರಿಯರು ಚಪ್ಪಲ್ ಮಣಿ ಹೊರಗೆ ಬಿಟ್ಟು ಅಡ್ಡಾಡ್ತಿದ್ರು, ಚಪ್ಪಲ್ ಮಣಿ ಹೊರಗೆ ಬಿಟ್ಟು ಅಡ್ಡಾಡ್ತಿದ್ರು. ಇವತ್ತೆಲ್ಲರ ಮನ್ಯಾಗ ನೋಡ್ತೀನಿ ಎಲ್ಲರೂ ಚಪ್ಪಲ್. ಯಾಕಂದ್ರೆ ಅವು ಕಾಲ ಜುಣು ಹೊತ್ತಾವು, ಎಂಡಿ ಸಾರ್ಸೋದು ಮಣಿ ಇಲ್ಲ, ತಣ್ಣಗೆ ಹತ್ತಾವು. ಇಲ್ಲಿಕ್ಕಂದ್ರೆ ಪಾರ್ಸಿ ಹೊಡ್ತಾವು. ಅವು ಅದ್ರಾಗ ಅಡ್ಡಿದ್ರೆ ಪಾರ್ಸಿ ಹೊಡ್ತಾವೆ, ಇಲ್ಲಿಕ್ಕ ಜಾರಿ ಬಿದ್ದು ಕೈ ಕಾಲಾರ ಮುರ್ಕೋತಾರೆ. ಭಾಳ ದೊಡ್ಡ ದೊಡ್ಡ ಮಣಿ ಕಟ್ಟ್ಯಾರು, ಗೂಗಿಗತ್ತೆ ಇಬ್ಬರು ಕೂತಿರ್ತಾರೆ. ಅದ್ರ ಕಸ ಹೊಡಿಯವ್ರಿಲ್ಲ, ಸುಣ್ಣ ಹಚ್ಚವ್ರಿಲ್ಲ. ಮಣಿಯಾರ ದೊಡ್ಡ ಕಟ್ಟಿರ್ತಾರೆ. ಅವಾಗ ಮಣಿ ತಟ್ಗ ಇರ್ತಿದ್ದು, ಮನಸ್ಸು ದೊಡ್ಡ ಇರ್ತಿದ್ದು. ಅವಾಗ ನಮ್ಮ ಹಿರಿಯರು ಮಣಿ ಸಣ್ಣ ಇರ್ತಿದ್ದು, ಮನಸ್ಸು ದೊಡ್ಡ ಇರ್ತಿದ್ದು. ಈಗ ಮಣಿ ದೊಡ್ಡವಾಗ್ಯಾವ, ಮನಸ್ಸು ಸಣ್ಣವಾಗ್ಯಾವ. ಅವಾಗ ನೋಡ್ರಿ ನಮ್ಮ ಜನರು ಅವಾಗ ಅರಿಬಿ ಹೊಲಸಿರ್ತಿದ್ದು, ಅರಿಬಿ ಹೊಲಸಿರ್ತಿದ್ದು, ಮನಸ್ಸು ಹಸನ ಇರ್ತಿತ್ತು. ಈಗ ಎಲ್ಲರೂ ಅರಿಬಿ ಹಸನ ಇದಾವೆ, ಮನಸ್ಸು ಮಾತ್ರ ಪೂರ ಹೊಲಸದಾವ, ಎಲ್ಲಿ ಸುದ್ದಿಲ್ಲ, ಎಲ್ಲರೂ ಸುದ್ದಲ್ಲ. ಅದಕ್ಕೆ ಇಂಥದ್ರಾಗ ಇನ್ನು ನಾವು ಏನೋ ಮಾಡಿದ್ರೆ ಸಮುದ್ರದ ದಂಡ್ಯಾಗ ಟಿಮಕ್ಕಿ ಒದರಿದಂಗೆ ನಾವು ಒಟ್ಟು ಒದರಿ ಹೋಗುದು. ಅದಕ್ಕೆ ಇವತ್ತು ಅಪ್ಪಗಳು ನನ್ನ ಒದರಾಕ ತಂದಾರ. ನೀ ಎಷ್ಟು ಒದರ್ತಿ ಇವತ್ತು ಒದರತ್ತ ಹೇಳ್ಯಾರ. ನೀವು ಎಷ್ಟೋ ತಕ ಕುಂದಿರ್ತೀರಿ, ನಾ ಅಟ್ಟೋ ತಕ. ಮತ್ತು ನೀವೆಲ್ಲರೂ ನಡು ಕೈ ಬಿಡಂದ್ರೆ ನಾ ಬಿಡಾಮಲ್ಲ. ಯಾಕಂದ್ರೆ ನಾವು ಹಂಗಾರಿ. ಮತ್ತು ಅವಾಗ ನಮ್ಮ ಹಳ್ಳಿಗಳಾಗ ನಾಟಕ ನೋಡಕ್ಕೆ ಬರ್ತಿದ್ರು. ಹಿಂಗೆ ಎಲ್ಲಾರು ಒಂದು ಗಳಿ ಕೂತ್ ಎದ್ದು ಹೊಕ್ಕಿದ್ದಿಲ್ಲ. ಆ ನಾಟಕ ಬಿಟ್ಟು ಹೋದ ಮುಂದೆ ಕೌದಿ ಜಾಡಿಸ್ಕೊಂಡು ಎದ್ದು ಹೊಕ್ಕಿದ್ರು. ಈಗಿಲ್ಲ ಬರೀ ಇಲ್ಲಿ ಮಕ್ಕೊಂದು ಮೊಬೈಲಾಗ ನೋಡ್ದೋ ವಾಜ್ಯಾಗೈತಿ. ಇನ್ನು ನಾಟಕದ ತೆಗೆದಕ್ಕೆ ಹೋಗಿ ನೋಡೋರು ಯಾರು? ಆ ನಾಟಕದ ಕಲಾವಿದರು ಅವು ಬಡವರಾಗ್ಯಾವ, ಅವಕ್ಕೂ ಏನು ಹಟ್ಟಿಗೆ ಇಲ್ಲ, ಯಾರು ಏನೂ ಇಲ್ಲ. ಅದಕ್ಕೆ ಅವಾಗ ಹಾಡೋದು, ಕುಣೋದು, ಬಾರಿಸೋದು ಎಲ್ಲ ಇರ್ತಿತ್ತು. ಈಗೆಲ್ಲ ಏನೂ ಇಲ್ಲ. ಹಂತಿ ಪದ ಇಲ್ಲ, ಡೊಳ್ಳಿನ ಪದ ಇಲ್ಲ, ಗೀಗಿ ಪದ ಇಲ್ಲ, ಚೌಡ್ಕಿ ಪದ ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಈಗೆಲ್ಲ ಇಂಥ ಇದು ಬರೀ ಮೊಬೈಲ್ದಾಗ ಹಿಡ್ಕೊಂಡು ಬಂದಟ್ಟು ನೋಡ್ಕೊತ ಹೋಗಿ ಬಿಡೋದು ಅಂತ ಇವತ್ತು. ಅದಕ್ಕೆ ಸ್ಯಾಂಡರೆಲ್ಲ ಹಳ್ಳಿಗಾಡ ಬಿಟ್ಟು ದೊಡ್ಡ ಊರಾಗ ಹೋಗಿ ಕೂತು ಬಿಟ್ಟಾರ. ಎಲ್ಲಿ ಹುಚ್ಚರುಗೂಡ ಗುದ್ದಾಡೋಣ ಅಂತೇಳಿ ಅವ್ರು ದೊಡ್ಡ ಊರಾಗ ಹೋಗಿ ಕೂತಾರೆ, ದೊಡ್ಡ ಹೋಗಿ ಕೂತಾರೆ. ನೋಡ್ರಿ ನೀವು